ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪ್ರಥಮ ಹನುಮಾನ್ನಾಮ ದ್ವಿತೀಯೋಭಿಮೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಅಂಜನಾಸೂನುಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತು ಸಿದ್ಧ್ಯಂತು ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿ ದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತೆ ಸುರನರದ್ವಿಷಹೃತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವಿಪೇತಃ ಪೂರ್ಣಾನಂದೋऽವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತು ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ದಶಮಸ್ಕಂದದ ಚಿಂತನೆಯನ್ನು ನಾವು 4 ದಿವಸಗಳ ಕಾಲ ಮಾಡುವುದು ಅಂತ ದೇವರ ಸಂಕಲ್ಪ. ನಾವು ಅದನ್ನು ಯಥಾಶಕ್ತಿ ಅನುಸಾರವಾಗಿ ಆ ಚಿಂತನೆಯನ್ನು ನಾವು ಪ್ರಾರಂಭ ಮಾಡೋಣ. ದಶಮಸ್ಕಂದ ಅನ್ನುವಂಥದ್ದು ಅದು ಭಾಗವತದ ಸಾರ ಒಂದು ರೀತಿಯಲ್ಲಿ. ಯಾಕಂತ ಹೇಳಿದ್ರೆ ಶ್ರೀಕೃಷ್ಣನ ಲೀಲೆಗಳನ್ನು ವಿಶೇಷವಾಗಿ ವರ್ಣನೆ ಮಾಡುವಂಥದ್ದು. ಭಾಗವತ ಅಂತ ಹೇಳಿದರೆ ಎಲ್ಲ ಕಡೆ ಪ್ರಸಿದ್ಧಿ ಅದು ಕೃಷ್ಣನ ಕಥೆಯ ಮೂಲಕವೇ. ಎಲ್ಲ ಭಗವದ್ಭಕ್ತರ ಭಗವಂತನ ಎಲ್ಲ ರೂಪಗಳ ಎಲ್ಲ ಮಹಿಮೆಗಳನ್ನು ವಿಶೇಷವಾಗಿ ಹೇಳ್ತಾರೆ. ಆದರೆ ಭಾಗವತ ಹೇಳಿದಾಗ ಅದು ಕೃಷ್ಣನ ಕಥೆ ಅಂತ. ಅಂದರೆ ವಿಸ್ತಾರವಾಗಿ ಬೇರೆ ಬೇರೆ ಗ್ರಂಥಗಳಲ್ಲಿ ಭಗವಂತನ ಒಂದೊಂದು ಅವತಾರದ ವಿಚಾರಗಳನ್ನು ಪ್ರಮುಖವಾಗಿ ತೆಗೆದುಕೊಂಡು ಅದರ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಬೇರೆ ಪುರಾಣಗಳಲ್ಲಿ ಮತ್ಸ್ಯ ಪುರಾಣ ಅಂದರೆ ಮತ್ಸ್ಯ, ಹಾಗೆ ಕೂರ್ಮ, ವರಾಹ, ಆ ಪುರಾಣಗಳಲ್ಲಿ ಆ ಅವತಾರಗಳ ಬಗ್ಗೆ ತುಂಬ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾರೆ. ಅದರ ಒಳಗಿನ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ ವ್ಯಾಸರು. ಭಾಗವತ ಅದು ವಿಶೇಷವಾಗಿ ಕೃಷ್ಣನ ಚರಿತ್ರೆಯನ್ನು ತಿಳಿಸುವಂಥದ್ದು. ಅದರಿಂದ 10ನೇ ಸ್ಕಂದ ಅನ್ನುವಂಥದ್ದು ಅದು ಬೃಹತ್ತಾದದ್ದು, ಅದರೊಟ್ಟಿಗೆ ಇಡೀ ಕೃಷ್ಣಮಯವಾಗಿರುವಂಥದ್ದು. ಆದ್ದರಿಂದ 4 ದಿವಸದಲ್ಲಿ ಅದೇನು ಮುಗಿಯುವುದಿಲ್ಲ. ನಾವು ಪ್ರಾರಂಭ ಮಾಡುವ, ಎಷ್ಟು ಚಿಂತನೆಗಳು ನಡೀತದೋ ಅಷ್ಟು ಚಿಂತನೆಯನ್ನು ಮಾಡೋಣ. ಮೊದಲಿಗೆ ರಾಜನ ಪ್ರಶ್ನೆ, ಪರೀಕ್ಷಿತ್ ರಾಜನ ಪ್ರಶ್ನೆ. ಯಾಕಂತ ಹೇಳಿದರೆ ತನ್ನ ವಂಶದವರನ್ನು ತನ್ನನ್ನು ರಕ್ಷಣೆ ಮಾಡಿದವ ಶ್ರೀಕೃಷ್ಣ. ಆದ್ದರಿಂದ ಅಂತಹ ಶ್ರೀಕೃಷ್ಣನ ಕಥಾಪಾನವನ್ನು, ಕಥಾಮೃತ ಸಾರವನ್ನು ಪಾನ ಮಾಡಬೇಕು ಅಂತ ಬಯಸಿ ಮತ್ತೆ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಬರ್ತಾ ಇದ್ದಾನೆ. ಕಥಿತೋ ವಂಶವಿಸ್ತಾರೋ ಭವತಾ ಸೋಮಸೂರ್ಯಯೋ ರಾಜ್ಞಾಂ ಚೋಭಯ ವಂಶ್ಯಾನಾಂ ಚರಿತಂ ಪರಮಾದ್ಭುತಂ. ಹಿಂದಿನ ಸ್ಕಂದಗಳಲ್ಲಿ ಸೂರ್ಯ ಚಂದ್ರವಂಶಗಳ ವಿವರಣೆಯನ್ನು ಕೊಟ್ಟ ನಂತರ ಈಗ ಚಂದ್ರವಂಶದಲ್ಲಿ ಬಂದಂತಹ ಕೃಷ್ಣನ ಪ್ರಶ್ನೆಯನ್ನು ಮಾಡ್ತಾನೆ. ಕೆಲವು ಪದ್ಯಗಳು ಅವನು ಪ್ರಾರಂಭದಲ್ಲಿ ಹೇಳುವಂತಹ ವಿಚಾರಗಳನ್ನು ನಾವು ಚಿಂತನೆ ಮಾಡೋಣ. ಅಂದರೆ ಯಾಕೆ ಭಾಗವತ ಶ್ರವಣ ಮಾಡಬೇಕು, ಭಗವಂತನ ಮಹಿಮೆಯನ್ನು ಯಾಕೆ ಶ್ರವಣ ಮಾಡಬೇಕು ಅನ್ನೋದನ್ನು ಪರೀಕ್ಷಿತ ತನ್ನ ಅನುಭವದಲ್ಲಿ ತಾನು ಹೇಳಿದಂತಹ ಮಾತುಗಳು ಕೆಲವು. ಮೊದಲನೇ ಅಧ್ಯಾಯದ ಶ್ಲೋಕಗಳೇ ನಾವು ಈಗ ಚಿಂತನೆ ಮಾಡ್ತಾ ಇರುವಂಥದ್ದು. ನಿವೃತ್ತ ತರ್ಷೇ ರೂಪಗೀಯಮಾನಾನ್ ಮಹೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ಭಗವಂತನ ಕಥಾಶ್ರವಣವನ್ನು ಮಾಡುವುದು ಯಾರು ಅಂತ. ನಿವೃತ್ತ ತರ್ಷೈಹಿ ಅಂತ ಹೇಳಿದರೆ ಏನು, ಲೋಕದಲ್ಲಿ ನಾವೀಗ ಬದುಕಬೇಕಾದ್ರೆ ನಮ್ಮಲ್ಲಿ ಒಂದಷ್ಟು ಆಸಕ್ತಿಗಳಿದ್ದಾವೆ. ಲೋಕದ ವಿಚಾರಗಳ ಬಗ್ಗೆ, ಲೋಕದ ವಿಷಯಗಳ ಬಗ್ಗೆ ನಮಗೆ ಆಸಕ್ತಿ ಉಂಟು. ಭಗವಂತನ ಬಗ್ಗೆ ಆಸಕ್ತಿ ಉಂಟು, ದೇವರ ಬಗ್ಗೆ ಅದಕ್ಕಿಂತ ಹೆಚ್ಚು ವಿಷಯಾಸಕ್ತಿ. ಯಾಕೆ ಅಂತ ಹೇಳಿದ್ರೆ ಪರಾಂಚಿಕಾನಿ ವ್ಯತೃಣಾ ಸ್ವಯಂಭೂ. ನಮ್ಮ ಇಂದ್ರಿಯಗಳನ್ನು ಯಾವ ರೀತಿ ಭಗವಂತ ಸೃಷ್ಟಿ ಮಾಡಿದ ಅಂತ ಹೇಳಿದರೆ, ಒಂದು ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ ಅಂತ ಹೇಳಿದರೆ ಅದನ್ನು ಹೊರಮುಖವಾಗಿ ಸೃಷ್ಟಿ ಮಾಡಿದ. ಆದ್ದರಿಂದ ನಾವೇನು ಮಾಡ್ತೇವೆ ಅಂತಂದರೆ ಹೊರಗಡೆ ಏನು ನಮಗೆ ಕಾಣಕ್ಕೆ ಸಿಗ್ತದೋ ಅದನ್ನೇ ನಾವು ಗ್ರಹಣೆ ಮಾಡ್ತೇವೆ ಇಂದ್ರಿಯಗಳು. ಒಳಗಡೆ ಇರುವಂತಹ ಭಗವಂತ, ಹೃದಯ ಕಮಲದಲ್ಲಿರುವಂತಹ ಭಗವಂತನ ಬಗ್ಗೆ
ನಮಗೆ ಅವನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯದ ಸ್ವಭಾವವೇ ಹಾಗೆ, ಹೊರಗಿರುವುದನ್ನೇ ತಿಳಿಯುವಂಥದ್ದು ಅದರ ಸ್ವಭಾವ ಆದದ್ರಿಂದ ಒಳಗಿರುವುದನ್ನು ತಿಳಿಯುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆದ್ದರಿಂದ ತಿಳಿಯುವುದಕ್ಕೆ ಅಸಾಧ್ಯ. ಆದರೆ ನಿವೃತ್ತ ತರ್ಷೈಹಿ ಅಂತ ಹೇಳಿದರೆ ಅಂತಹ ವಿಷಯಾಸಕ್ತಿಗಳನ್ನು ಗೆದ್ದವರು ಅಂತ ಅರ್ಥ. ಅಂತಹ ವಿಷಯಾಸಕ್ತಿಗಳನ್ನು ಅಂದರೆ ಲೋಕದ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಕೊಡದೆ ಭಗವಂತನ ಭಕ್ತರಾಗಿ ಕ್ಷಣಕಾಲವೂ ಕ್ಷಣ ಕ್ಷಣದಲ್ಲಿಯೂ ಕೂಡ ಭಗವಂತನ ಚಿಂತನೆ ಮಾಡುವವರು ಅಂತ ಅರ್ಥ. ಯಾರು ಅಂದರೆ ಮುಕ್ತರು. ಅಂತಹ ಮುಕ್ತರಿಂದ ಉಪಗೀಯಮಾನಾತ್, ಇದು ಯಾವಾಗಲೂ ಕೂಡ ಭಗವಂತನ ಮಹಿಮೆ ಉಪಗೀಯಮಾನ, ಅದು ಯಾವಾಗಲೂ ಕೂಡ ಅವನ ಭಗವಂತನ ಮಹಿಮೆಯನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ ಯಾರು ಮುಕ್ತರು. ಮನುಷ್ಯರು ಇರಲಿ, ಮುಕ್ತರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕಂತೇಳಿದ್ರೆ ಅವರೇ ಮಾಡುತ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಮಾಡಲೇಬೇಕು ಅನ್ನೋದು ಅದರ ಉದ್ದೇಶ. ಶ್ರೇಷ್ಠರು ಎದ್ದಿದ ಆಚಾರದೇ ಶ್ರೇಷ್ಠ. ಯಾರು ಲೋಕದಲ್ಲಿ ಶ್ರೇಷ್ಠನಾಗಿರ್ತಾನೆ ಅವನೇನನ್ನು ಆಚರಣೆ ಮಾಡ್ತಾನೋ ಅದನ್ನು ಉಳಿದವರು ಅದನ್ನು ಅನುಸರಣೆ ಮಾಡ್ತಾ ಹೋಗ್ತಾರೆ. ಅದರಿಂದ ಇಲ್ಲಿ ಶ್ರೇಷ್ಠರು ಯಾರು ಅಂದರೆ ಮೋಕ್ಷಕ್ಕೆ ಹೋದಂತಹ ಮುಕ್ತರು. ಅವರೇ ಮಾಡ್ತಿದ್ದಾರೆ ಅಂದರೆ ನಾವು ಮಾಡಬೇಕು ಅಂತ. ಅಂದರೆ ನಾವು ಮೋಕ್ಷೇಚ್ಛುಗಳಾದರೆ ಮಾಡಬೇಕು, ಇಲ್ಲ ಮೋಕ್ಷೇಚ್ಛುಗಳಲ್ಲ, ನಮಗೆ ಇಲ್ಲಿಯ ವ್ಯವಸ್ಥೆ ನಮಗೆ ಸಾಕು ಅಂತ ಆದರೆ ನಾವು ಮಾಡಬಾರ್ದು ಅಂತ. ಅದಕ್ಕೋಸ್ಕರ ನೀವು ಮೋಕ್ಷೇಚ್ಛುಗಳಾದರೆ ಆ ಭಗವಂತನ ಕಥಾಪಾನವನ್ನು ಮಾಡಿ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ವ್ಯಾಸರು ಮೊದಲಿಗೆ ಮೋಕ್ಷದಲ್ಲಿರುವವರ ಬಗ್ಗೆ ಹೇಳಿದರು. ಅವರೇ ಮಾಡ್ತಾ ಇದ್ದಾರೆ, ಅವ್ರು ಹೋಗೋದಕ್ಕೆ ಕಾರಣ ಇಲ್ಲಿ ಮಾಡಿದ್ರಿಂದ, ಆದರೆ ಅಲ್ಲಿ ಹೋಗಿದ್ದಾರೆ ಅದರಿಂದ ಅಲ್ಲೂ ಮಾಡ್ತಾ ಇದ್ದಾರೆ, ಅದರಿಂದ ಮಾಡಬೇಕು ಅಂಥೇಳಿ ಆ ವಿಚಾರವನ್ನು ತಿಳಿಸ್ತಾ, ಮತ್ತೇನು ಬರೀ ಮೋಕ್ಷಕ್ಕೆ ಸಂಬಂಧಪಟ್ಟಿದ್ದ ವಿಷಯವೋ ಅಂತ ಹೇಳಿದ್ರೆ ಇಲ್ಲ. ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್, ನಮ್ಮ ಕಿವಿಗೆ ನಮ್ಮ ಮನಸ್ಸಿಗೆ ಎರಡಕ್ಕೂ ಕೂಡ ಆನಂದವನ್ನು ನೀಡುವಂತಹ, ಯಾರಿಗೆ ಭಗವಂತನ ಬಗ್ಗೆ ದೇವರ ಬಗ್ಗೆ ಶ್ರೀಕೃಷ್ಣನ ಬಗ್ಗೆ ವಿಶೇಷವಾದಂತಹ ಒಲವಿದೆ, ಶ್ರದ್ಧೆ ಇದೆ, ನಂಬಿಕೆ ಇದೆ, ಅವರಿಗೆ ಕೃಷ್ಣನ ಕಥೆ ಅನ್ನುವಂಥದ್ದು ಬಹಳ ಸಂತೋಷ ಕೊಡ್ತದೆ. ಯಾರಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂಥವ್ರಿಗೆ ಕೇಳಿದರೆ ಅಯ್ಯೋ ಯಾವಾಗ ಮುಗೀತದೆ ಅನ್ನಿಸ್ತದೆ. ಆದರೆ ಕೃಷ್ಣನ ಕಥೆ ಅನ್ನುವಂಥದ್ದು, ಅವನ ಮಹಿಮೆ ಅನ್ನುವಂಥದ್ದು, ಅದು ಅವನ ಭಕ್ತರಿಗೆ ಅದು ಮನೋಭಿರಾಮಾತ್, ಅವನ ಮನಸ್ಸಿಗೆ, ಅವನ ಭಕ್ತರ ಮನಸ್ಸಿಗೆ ಕಿವಿಗೆ ಅದು ಇಂಪು ನೀಡುವಂಥದ್ದು, ಮನೋಹರವನ್ನು ನೀಡುವಂಥದ್ದು, ಆನಂದವನ್ನು ನೀಡುವಂಥದ್ದು. ಅದು ಆನಂದವನ್ನು ನೀಡ್ತದೆ ಯಾಕೆ ಅಂತಂದರೆ ಭವೌಷಧಾತ್, ಸಂಸಾರದ ಏನು ದುಃಖ ಏನಿದೆ ಸಂಸಾರವನ್ನು ರೋಗಕ್ಕೆ ಸಾದೃಶ್ಯವನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ರೋಗ ಹೇಗೆ ಅದು ನಮ್ಮನ್ನು ಪದೇ ಪದೇ ದುಃಖಕ್ಕೆ ತಳ್ತದೋ, ನಮ್ಮ ಉತ್ಸಾಹವನ್ನು ಕುಗ್ಗಿಸ್ತದೋ, ಹಾಗೆ ಈ ಸಂಸಾರ ಅನ್ನುವಂಥದ್ದು ಕೂಡ, ಈ ಜೀವನ ಅನ್ನುವಂಥದ್ದು ಕೂಡ ಭಗವಂತನನ್ನು ಕಾಣುವ ವಿಚಾರದಲ್ಲಿ ನಮ್ಮನ್ನು ಮತ್ತೆ ಮತ್ತೆ ಕುಗ್ಗಿಸ್ತಾ ಇರ್ತದೆ. ಯಾಕೆಂತ ಹೇಳಿದ್ರೆ ಪದೇ 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 ನಮ್ಮನ್ನು ಆ ಸಂಸಾರದಲ್ಲಿ ಎಳೆದು 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 ನಾವು ಆಚೆ ಹೋಗ್ತೇವೆ ಅಂತ ಪ್ರಯತ್ನ ಮಾಡೋದು, ಮತ್ತೆ ಈಚೆ ಬರೋದು, ಆಚೆ ಹೋಗ್ತೇವೆ ಈಚೆ ಹೋಗ್ತೇವೆ, ಆಚೆ ಹೋಗ್ತೇವೆ ಈಚೆ ಹೋಗ್ತೇವೆ. ಹಾಗೆ ನಾವು ಪದೇ ಪದೇ ಅದರಿಂದ ಮತ್ತೆ ದುಃಖವನ್ನು ಅನುಭವಿಸಿ ಮತ್ತೆ ಅದನ್ನೇ ಆಚರಣೆಯನ್ನು ಮಾಡ್ತೇವೆ. ಅದರಿಂದ ಅಂತಹ ಭವರೋಗಕ್ಕೆ ಔಷಧವಾಗಿರುವಂಥದ್ದು ಆ ಶ್ರೀಕೃಷ್ಣನ ಮಹಿಮೆ ಅನ್ನೋದನ್ನು ತಿಳಿಸ್ತಾ, ಆದ್ದರಿಂದ ಅಂತಹ ಕೃಷ್ಣನ ಉತ್ತಮ ಶ್ಲೋಕ ಗುಣಾನುವಾದಾತ್, ಅವನ ಉತ್ತಮ ಶ್ಲೋಕ ಭಗವಂತನ ಕೀರ್ತಿ ಅದು ಯಾವಾಗಲೂ ಕೂಡ ಅವನಿಗೆ ಅಪಕೀರ್ತಿ ಇಲ್ಲ. ಅವನು ಸತ್ಯ ಸಂಕಲ್ಪ, ಮುಂದಿನ ಪದ್ಯದಲ್ಲಿ ಬರ್ತದೆ, ಅವನು ಸತ್ಯ ಸಂಕಲ್ಪ ಆದದ್ರಿಂದ ಯಾವ ಕಾಲದಲ್ಲಿಯೂ ಕೂಡ ಯಾವ ಅವತಾರಗಳಲ್ಲಿಯೂ ಕೂಡ ಭಗವಂತ ಕಪಟತನದಿಂದ ಯಾರಿಗೂ ಮೋಸವನ್ನು ಮಾಡಿದ್ದೇ ಇಲ್ಲ. ಅದಕ್ಕೆ ಅವನನ್ನು ಸದಾ ನಿರಸ್ತ ಕುಹಕಂ ಅಂತ ಭಾಗವತದಲ್ಲಿ ಪ್ರಥಮದಲ್ಲಿ ಭಗವಂತನನ್ನ ಗುಣವನ್ನು ಹೇಳಬೇಕಾದ್ರೆ ಅವನು ಸದಾ ನಿರಸ್ತ ಕುಹಕಂ ಅಂಥೇಳಿ ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ ಕೃಷ್ಣಾವತಾರ ಕಾಲದಲ್ಲಿ ಅನೇಕ ರೀತಿಯಾದಂತಹ ಅವನ ಮೇಲೆ ಆರೋಪಗಳು ಬರ್ತದೆ. ಆದರೆ ಆ ಆರೋಪಗಳು ಯಾವುದೂ ಕೂಡ ಅದು ದುಷ್ಟರ ವಿಚಾರದಲ್ಲಿ ಆ ರೀತಿಯಾಗಿ ಮಾಡಿದ್ದಾನೆ ಹೊರತು, ಅದು ಕೂಡ ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಆ ಅನುಗ್ರಹ, ಆ ಒಂದು ಶಿಕ್ಷಣವನ್ನು ನೀಡಿದ್ದಾನೆ ಹೊರತು ಅವನು ಯಾರಿಗೂ ಕೂಡ ಅವರ ಯೋಗ್ಯತೆಗೆ ಹೊರತಾಗಿ ಯಾವುದೇ ರೀತಿಯಾದಂತಹ ಕ್ರಿಯೆಯನ್ನು ಭಗವಂತ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಭಗವಂತ ಸರ್ವಸಮರ್ಥ, ಏನು ಬೇಕಾದರೂ ಮಾಡ್ಬೋದು. ಯಾರಿಗೆ ಅವನು ಒಳ್ಳೆಯವನಾದನಿಗೆ ದುಃಖವನ್ನು ಕೊಡ್ಬೋದು ಅಥವಾ ಕೆಟ್ಟವನಾದನಿಗೆ ಸುಖವನ್ನು ಕೊಡ್ಬೋದು. ಆದರೂ ಅವನು ಹಾಗೆ ಯಾಕೆ ಮಾಡೋದಿಲ್ಲ ಅಂದರೆ ಅವರ ಸಂಕಲ್ಪವೇ ಹಾಗೆ, ನಾನೇ ಅವರವ್ರ ಯೋಗ್ಯತೆ ತಕ್ಕ ಹಾಗೆ ಅವರಿಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ. ಆದ್ದರಿಂದ ಅವನ ಕೀರ್ತಿ ಅದು ಅಪಕೀರ್ತಿ ಅಲ್ಲ, ಅದು ಯಾವಾಗಲೂ ಉತ್ತಮ ಕೀರ್ತಿ ಉಳ್ಳವನು. ಆದ್ದರಿಂದ ಅವನನ್ನು ಸಕಲ ಇತಿಹಾಸ ಪುರಾಣಗಳು ಕೂಡ ಅವನ ಗುಣವನ್ನೇ ವರ್ಣನೆ ಮಾಡುವಂಥದ್ದು. ಅದರಿಂದ ಅಂತಹ ಭಗವಂತನ ಗುಣಾನುವಾದವನ್ನು ಯಾವ ಮನುಷ್ಯನೂ ಕೂಡ
ನಾವು ಅದರಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ನಾವು ವಿರಜ್ಯೇತ, ಯಾರನ್ನು ಹೊರತುಪಡಿಸಿ ಎಂದು ಹೇಳ್ತಾರೆ. ವಿನಾ ಪಶುಘ್ನಾತ್. ಈ ವಿಚಾರ ಇಲ್ಲಿ ಎರಡು ಅರ್ಥವನ್ನು ಕೊಡ್ತದೆ. ಒಂದು ಪಶುಘ್ನಾತ್ ಅಂತ ಹೇಳಿದ್ರೆ ಪಶುವನ್ನು ಹಿಂಸೆ ಮಾಡುವವರು ಅಂತ ಅರ್ಥ, ಪ್ರಾಣಿಗಳನ್ನು ಹಿಂಸೆ ಮಾಡುವವರು, ಅಂಥವರಿಗೆ ಇದು ರುಚಿಸುವುದಿಲ್ಲ ಅಂತ ಮೇಲ್ನೋಟಕ್ಕೆ ಆ ಅರ್ಥ ಕಾಣ್ತದೆ. ಆದರೆ ಇದರ ಹಿಂದೆ ಇನ್ನೊಂದು ಅರ್ಥ ಇದೆ. ಪಶುಘ್ನ ಅಂತ ಹೇಳಿದರೆ ಹಿಂದೆ ಎಲ್ಲ ಯಾಗವನ್ನು ಮಾಡಬೇಕಾದ್ರೆ ಅಶ್ವಮೇಧ ಯಾಗ ಏನು ಆ ಅಶ್ವವನ್ನು ಅದಕ್ಕೆ ಆಹುತಿಯನ್ನು ಕೊಡ್ತಾಯಿದ್ರು. ಹೀಗೆ ಪ್ರಾಣಿಗಳನ್ನು ಬಲಿಕೊಟ್ಟು ಯಾಗವನ್ನು ಮಾಡ್ತಾಯಿದ್ರು. ಅದರ ಉದ್ದೇಶ ಏನು? ಆ ರೀತಿ ಉದ್ದೇಶ ಮಾಡೋದು ಏನು ಅಂದರೆ, ಏನೋ ಒಂದು ಕಾಮನೆಯನ್ನು, ನಮ್ಮದೇನೋ ಒಂದು ಇಷ್ಟಾರ್ಥ ಇದೆ, ಅಭೀಷ್ಟ ಇದೆ, ಅದನ್ನು ನಾವು ಪಡಿಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಯಾಗವನ್ನು ಮಾಡ್ತಾಯಿದ್ರು. ಆದರೆ ಅಲ್ಲಿ ಒಂದು ವಿಚಾರ ಉಂಟು. ಆ ಯಾಗ ಮಾಡೋದ್ರಲ್ಲೂ ಕೂಡ ಶಾಸ್ತ್ರಗಳಲ್ಲಿ ಹೇಳ್ತವೆ, ಅಶ್ವಮೇಧ ಯಾಗ ಇದೆಲ್ಲ ಪ್ರಾಣಿ ಹಿಂಸೆ ಅಲ್ವಾ. ಶಾಸ್ತ್ರದಲ್ಲಿ ಮೊದಲೇ ಭಗವಂತನಿಗೆ ಅಷ್ಟ ಭಾವಪುಷ್ಪಗಳನ್ನು ಒಪ್ಪಿಸಬೇಕಾದ್ರೆ, ಯಾವುದನ್ನು ಒಪ್ಪಿಸಬೇಕು ಭಗವಂತನಿಗೆ ಅಂತೇಳಿ ಹೇಳಬೇಕಾದ್ರೆ ಮೊದಲಿಗೆ ಅಹಿಂಸಾ ಪ್ರಥಮಂ ಪುಷ್ಪಂ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಮೊದಲಿಗೆ ನಾವು ಅಹಿಂಸೆಯನ್ನು ಮಾಡಬೇಕು ಅಂತ. ಅಲ್ಲಿ ಹಿಂಸೆಯೇ ಮಾಡ್ತಾ ಇದೆಯಲ್ಲ, ಧರ್ಮದ ಆಚರಣೆ ಮಾಡಬೇಕಾದ್ರೆ ಮೊದಲಿಗೆ ಹಿಂಸೆ ಉಂಟಲ್ಲ ಅಂತ ಹೇಳಿದರೆ ಅಲ್ಲೊಂದು ಸೂಕ್ಷ್ಮ ವಿಚಾರ. ಈಗ ಅಶ್ವಮೇಧ ಯಾಗ ಮಾಡ್ತಾ ಇತ್ತು ಅಂತ ಹೇಳಿದರೆ ಅಲ್ಲಿ ಏನು ಅಶ್ವವನ್ನು ಕೊಡುವಂಥದ್ದು, ಬಲಿ ಕೊಡುವಂಥದ್ದು, ಅಥವಾ ಆಡು ಅದನ್ನು ಬಲಿ ಕೊಡುವಂಥದ್ದು, ಈ ಥರ ಎಲ್ಲ ಇದ್ದಾಗ ಅವೇ ಪ್ರಾಣಿಗಳು ತಾವು ಬಂದು ಸಮರ್ಪಣೆ ಮಾಡ್ಕೊಳ್ತಿದ್ವಂತೆ ತಮ್ಮನ್ನು ಆ ಯಾಗದಲ್ಲಿ. ಯಾಕೆ ಅಂತ ಹೇಳಿದರೆ ಮುಂದಿನ ಜನ್ಮದಲ್ಲಿ ಉತ್ತಮ ಶರೀರ ಸಿಗಲಿ ಅನ್ನುವ ಪುಣ್ಯ ಸಂಪಾದನೆಯ ಚಿಂತನೆಯಿಂದ ಪ್ರಾಣಿಗಳು ಕೂಡ ತಮ್ಮನ್ನು ತಾವೇ ಸಮರ್ಪಣೆ ಮಾಡಿಕೊಳ್ತಾ ಇದ್ವಂತೆ. ಅಲ್ಲಿ ಹಿಂಸೆಯ ಪ್ರಶ್ನೆ ಅಲ್ಲ, ಅವುಗಳೇ ಬಂದು ತಮ್ಮನ್ನು ಅರ್ಪಣೆ ಮಾಡಿಕೊಳ್ತಾ ಇದ್ವಂತೆ. ಆದ್ದರಿಂದ ಹಿಂಸೆ ಅನ್ನುವಂಥದ್ದು ಆ ಯಾವ ವಿಷಯದಲ್ಲಿ, ಅದು ಧರ್ಮ ಕಾರ್ಯಕ್ಕಾಗ್ಬೋದು. ಈಗ ಟೀಚರ್ ಮಕ್ಕಳಿಗೆ ಹೊಡಿತಾರೆ, ಯಾವ ಉದ್ದೇಶದಿಂದ? ಮಗು ಅದು ತಪ್ಪು ಮಾಡ್ತಾಯಿದ್ರೆ ಅದನ್ನು ಸರಿಯಾಗಿ ಅವನು ಸರಿ ದಾರಿಯಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ. ಅದರಿಂದ ಹಿಂಸೆ ಅನ್ನುವಂಥ ಡೆಫಿನೇಷನ್ನು, ಅದಕ್ಕೆ ಅರ್ಥ ತುಂಬ ವಿವರವಾಗಿ ನಾವು ನೋಡಬೇಕಾಗ್ತದೆ. ಅದರಿಂದ ಪಶುಘ್ನರು ಅಂತ ಹೇಳಿದರೆ ಯಾಗಗಳನ್ನು ಮಾಡುವುದು ಅಂತ ಅರ್ಥ. ಒಟ್ಟು ಟೋಟಲ್ ಯಜ್ಞ ಯಾಗಾದಿಗಳನ್ನು ಮಾಡುವುದು ಅಂತ ಅರ್ಥ. ಅಂದರೆ ಏನು ಕೇವಲ ಯಜ್ಞ ಯಾಗಾದಿಗಳನ್ನು ಮಾಡುವವರು ಅಂಥೇಳಿ ಭಾಗವತ ಟಾಂಟ್ ಕೊಡ್ತಾ ಇಲ್ಲ. ಯಜ್ಞ ಯಾಗಾದಿಗಳಲ್ಲೇ ಮುಳುಗಿದವರು ಅಂತ ಹೇಳಿದರೆ ಅದನ್ನು ಹೊರತುಪಡಿಸಿ ಅದರಿಂದ ಭಗವಂತ ಪ್ರೀತನಾಗಲಿ ಅಂಥೇಳಿ ಭಾವನೆ ಇಲ್ಲದೆ ಕೇವಲ ನಮ್ಮ ಕಷ್ಟಗಳನ್ನು ನಿವಾರಣೆ ಅಥವಾ ಇಷ್ಟ ಪ್ರಾಪ್ತಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅಂಥವರನ್ನು ಪಶುಘ್ನರು ಅಂತ ಹೇಳಿ ವ್ಯಾಸರು ಹೇಳ್ತಾ ಇದ್ದಾರೆ. ಅದು ಹೊರತುಪಡಿಸಿ ಯಾಗಗಳನ್ನು ಮಾಡುವವರು ಅಂತ ಅರ್ಥ ಅಲ್ಲ. ಯಾರು ಕೇವಲ ಕಾಮ್ಯಕರ್ಮವನ್ನು ಮಾಡ್ತಾರೆ ಅಂಥವರು ಅನ್ನುವಂತಹ ದೃಷ್ಟಿಯಲ್ಲಿ ಆ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ. ಅದರಿಂದ ಅಂಥವರಿಗೆ, ಯಾಕಂದರೆ ಅವರಿಗೆ ಸಿಗುವಂಥದ್ದು ಅವರಿಗೆ ಏನು ಅವರಿಗೆ ಇಚ್ಛೆ ಇರ್ತದೆ ಹೇಳಿದರೆ ಅವರ ಕಷ್ಟ ನಿವಾರಣೆ ಆಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು, ಅದಕ್ಕೆ ಬೇಕಾದಂತಹ ಧರ್ಮಾಚರಣೆ ಅನ್ನೋದನ್ನು ಅಂಥವ್ರು ಮಾಡ್ತಾರೆ. ಅಂಥವರಿಗೆ ಭಗವಂತನ ಕಥಾಶ್ರವಣ ಮಾಡೋದಕ್ಕೆ ಅವರಿಗೆ ಸಮಯ ಇರುವುದಿಲ್ಲ ಅಂಥೇಳಿ ಮೊದಲಿಗೆ ಯಾರು ಪರೀಕ್ಷಿತ ರಾಜ ಹೇಳ್ತಾ ಮುಂದೆ ಹಿಂದಿನ ತನ್ನ ಪೂರ್ವಜರ ರಕ್ಷಣೆಗಳನ್ನೆಲ್ಲ ಸ್ಮರಣೆಯನ್ನು ಮಾಡ್ತಾನೆ. ಮುಂದೆ ತನ್ನ ಪ್ರಶ್ನೆಗಳನ್ನು ಹೇಳ್ತಾನೆ. ಕೃಷ್ಣ ಯಾವ ರೀತಿಯಾಗಿ ಅವತಾರವನ್ನು ಮಾಡಿದ, ಬಲರಾಮ ಅಣ್ಣನಾಗಿ ಯಾಕೆ ಅವತಾರ ಮಾಡಿದ, ದುರ್ಗೆಯ ಅವತಾರವಾಗಿದೆ, ಅದರ ಬಗ್ಗೆ ನನಗೆ ವಿವರವಾಗಿ ಹೇಳು ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಅದಕ್ಕೆ ಶುಕ ಮುನಿಗಳು ಉತ್ತರವನ್ನು ಕೊಡಬೇಕಾದ್ರೆ, ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂಯಥ. ಯಾರನ್ನೆಲ್ಲ ಭಗವಂತನ ಕಥಾಶ್ರವಣ ಅನ್ನುವಂಥದ್ದು ಪವಿತ್ರರನ್ನಾಗಿ ಮಾಡ್ತದೆ ಅಂತ ಹೇಳಿದರೆ, ವಕ್ತಾರಂ ಪೃಚ್ಛಕಂ ಶ್ರೋತೃನ್, ಒಂದು ವಕ್ತಾರ ಹೇಳುವವನನ್ನು, ಇನ್ನೊಂದು ಪೃಚ್ಛಕಂ ಯಾರು ಹೇಳಿಸ್ತಾರೋ, ಹೇಳಿ ಅಂತ ಯಾರು ಕೇಳ್ತಾರೋ ಅಂಥವರನ್ನು, ಇನ್ನೊಂದು ಶ್ರೋತೃನ್ ಕೇಳುವವರನ್ನು. ಹೀಗೆ ಮೂವರನ್ನು ಕೂಡ ಹೇಗೆ ಆ ಗಂಗೆ ನಮ್ಮನ್ನು ಶುದ್ಧ ಮಾಡ್ತಾಳೋ ಹಾಗೆ ಭಗವಂತನ ಕಥಾಶ್ರವಣವು ಕೂಡ ಆ ರೀತಿಯಾಗಿ ನಮ್ಮನ್ನು ಶುದ್ಧ ಮಾಡ್ತಾಳೆ ಅಂಥೇಳಿ ತಿಳಿಸ್ತಾ ಮುಂದೆ ಕಥಾ ಪ್ರಾರಂಭವಾಗ್ತದೆ. ಭೂದೇವಿ ಗೋರೂಪದಿಂದ ತಾನು ತನ್ನ ಕಷ್ಟಗಳನ್ನೆಲ್ಲ ಹೋಗಿ ಬ್ರಹ್ಮನಲ್ಲಿ ನಿವೇದನೆ ಮಾಡಿಕೊಂಡು ಅಲ್ಲಿಂದ ವಿಷ್ಣುವಿನ ಬಳಿಗೆ ಎಲ್ಲ ದೇವತೆಗಳು ಕೂಡ ಹಾಗೆ ರುದ್ರನನ್ನು ಕೂಡಿಕೊಂಡು ಆ ದೇವತೆಗಳೆಲ್ಲರೂ ಹೋಗಿ ಕ್ಷೀರಸಾಗರದಲ್ಲಿ ಮಲಗಿದಂತಹ ನಾರಾಯಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಭೂಭಾರ ಹರಣವನ್ನು ಮಾಡಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಲ್ಲಿ ಭೂದೇವಿ ಗೋರೂಪವನ್ನೇ ಧರಿಸಿದ್ದು ಯಾಕೆ ಅಂತ ಹೇಳಿದ್ರೆ, ಕೃಷ್ಣನೇ ಹೇಳಿದ್ದು ಗೋಬ್ರಾಹ್ಮಣ ಹಿತಾಯಚ ಅಂತ.
ಬ್ರಾಹ್ಮಣ ಅಂದರೆ ಜ್ಞಾನಿ ಅಂತ ಅರ್ಥ. ಗೋ ಅಂತ ಹೇಳಿದರೆ ಭಗವಂತನಿಗೆ ಒಂದು ಇಷ್ಟವಾದಂತಹ ಒಂದು ಪ್ರತೀಕ. ಹೇಗೆ ಅನೇಕ ಪ್ರತೀಕಗಳು 11 ಪ್ರತೀಕಗಳನ್ನು ಹೇಳ್ತಾರೆ. ಸೂರ್ಯ, ಅಗ್ನಿ ಅನ್ನೋ ಪ್ರತೀಕಗಳನ್ನು ಹೇಳಬೇಕಾದ್ರೆ ಗೋವು ಕೂಡ ಭಗವಂತನ ಒಂದು ಪ್ರತೀಕ. ವಿಶೇಷವಾಗಿ ಆ ಗೋವಿನಲ್ಲಿ ಭಗವಂತ ಸನ್ನಿಹಿತನಾಗಿರ್ತಾನೆ ಅಂತ. ಆದ್ದರಿಂದ ಗೋವು ಭಗವಂತನಿಗೆ ಪ್ರಿಯ ಆದದ್ದರಿಂದ ಭೂದೇವಿಯು ಕೂಡ ಗೋರೂಪದಿಂದಲೇ ಭಗವಂತನ ಬಳಿ ಹೋಗ್ತಾಳೆ. ಆಗ ವಿಶೇಷವಾಗಿ ಅವಳನ್ನು ಸಲಹುತ್ತಾನೆ ಅನ್ನುವಂತಹ ಉದ್ದೇಶದಿಂದ ಗೋರೂಪದಲ್ಲಿ ಭೂದೇವಿ ಭಗವಂತನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಇಲ್ಲಿ ನಾವು ಕೂಡ ಗೋ ಸೇವೆಯನ್ನು ಮಾಡಿದರೆ, ಗೋವಿನಲ್ಲಿ ಭಗವಂತನ ಭಗವಂತನನ್ನು ಆರಾಧನೆ ಮಾಡಿದ್ವಿ ಅಂತ ಹೇಳಿದರೆ ಭಗವಂತ ನಮಗೆ ಬೇಗ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಗೋವಿಗೆ ಮಹತ್ವ ಭಗವಂತನ ನಿತ್ಯ ಸನ್ನಿಧಾನ, ದೇವತೆಗಳ ಸನ್ನಿಧಾನ ಅನ್ನುವಂಥದ್ದು ಹೊರತುಪಡಿಸಿ ಮತ್ತೇನಲ್ಲ. ಅದರಿಂದ ಅಂತಹ ವಿಚಾರವನ್ನು ನಮಗೆ ತಿಳಿಸ್ತಾ, ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೂಪದಲ್ಲಿ ಹೋಗ್ಬೋದು. ಮೂಲ ರೂಪದಿಂದಲೇ ಭೂದೇವಿ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಬೋದಿತ್ತು, ದೇವತೆಗಳೆಲ್ಲ ಹೋಗಿ. ಆದರೆ ಹಾಗೆ ಮಾಡಲಿಲ್ಲ, ಗೋರೂಪದಿಂದಲೇ ಹೋಗಿದ್ದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾರಣದಿಂದ ಅಂಥೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಆದ್ದರಿಂದ ಗೋ ಸೇವೆ ಭಗವಂತನ ಅನುಗ್ರಹಕ್ಕೆ ಅದು ದ್ಯೋತಕ ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಈ ರೀತಿಯಾಗಿ ಆ ಭಗವಂತನ ಚಿಂತನೆಗಳನ್ನು ಹೇಳ್ತಾ ಮುಂದೆ ಯದುವಂಶದ ವಿಸ್ತಾರವನ್ನು ಹೇಳ್ತಾ, ಶೂರಸೇನ ಅನ್ನುವಂತಹ ರಾಜ, ಯದುವಂಶದ ರಾಜ, ಅವನನ್ನು ಧಿಕ್ಕರಿಸಿ ಕಂಸನೇ ತಾನೇ ಉಗ್ರಸೇನ, ತನ್ನ ತಂದೆಯಾದಂಥ ಉಗ್ರಸೇನನನ್ನು ಕೇವಲ ವಿಷ್ಣುದ್ವೇಷಯುಕ್ತನಾಗಿ ತಾನು ಅವರನ್ನೆಲ್ಲ ಬಂಧನದಲ್ಲಿರಿಸಿ ಅಥವಾ ಓಡಿಸಿ, ಅದಕ್ಕೆ ಹೇಳಬೇಕಾದ್ರೆ ಹೇಳ್ತಾರೆ, ಕಂಸ ತಾನು ರಾಜ್ಯ ಆಳಬೇಕಾದ್ರೆ ಯಾರೆಲ್ಲ ಕಂಸನ ಪಕ್ಷದಲ್ಲಿದ್ದರು, ಯಾರೆಲ್ಲ ಪಾಂಡವರಲ್ಲ ಕೃಷ್ಣನ ಪಕ್ಷದಲ್ಲಿದ್ದರು, ಕೃಷ್ಣನ ಪಕ್ಷದಲ್ಲಿದ್ದಂತಹ ಗೋಪಾಲಕರಾಗ್ಬೋದು, ಎಲ್ಲರೂ ಕೂಡ ದೇವತೆಗಳ ಅಂಶರು. ಹಾಗೆ ಕಂಸ ಪಕ್ಷದಲ್ಲಿದ್ದಂತಹ ಯಾರೆಲ್ಲ ದುಷ್ಟರಿದ್ದಾರೆ ಅವರೆಲ್ಲರೂ ಕೂಡ ಅಸುರ ಅಂಶದಿಂದ ಆವಿಷ್ಟಿತರಾದವರು, ಅಸುರರೇ ಅವತಾರವನ್ನು ಮಾಡಿ ಬಂದಿದ್ದು, ಒಂದೊಂದು ಅಂಶದಲ್ಲಿ ಅವರು ಅವತಾರ ಮಾಡಿದ್ದಾರೆ. ಅದರಿಂದ ಕಂಸ ರಾಜ್ಯವನ್ನು ಆಳ್ತಾ ಇದ್ದಾನೆ ಅಂತ ಹೇಳಿದ್ರೆ ರಾಕ್ಷಸರ ಆಡಳಿತ, ಅದು ಅಸುರರ ಆಡಳಿತ. ಅದರಿಂದ ಎಲ್ಲರೂ ಕೂಡ ಸಜ್ಜನರೆಲ್ಲರೂ ಕೂಡ ದೂರ ಹೋಗಿದ್ದಾರೆ. ಎಲ್ಲರೂ ಕೂಡ ಬೇರೆ ಬೇರೆ ಊರಿನಲ್ಲಿ ಹೋಗಿ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ದೇವಕಿ, ವಸುದೇವನ ಅಣ್ಣನ ಮಗಳು ದೇವಕಿ, ಸ್ವಂತ ತಂಗಿ ಅಲ್ಲ, ತಂದೆಯ ದೊಡ್ಡಪ್ಪನ ಮಗಳು. ಆದ್ದರಿಂದ ಅವಳ ವಿವಾಹ ಕಾಲದಲ್ಲಿ ತಾನೇ ಮುಂದೆ ನಿಂತು ತನ್ನ ತಂಗಿಯ ವಿವಾಹವನ್ನು ಮಾಡಿಕೊಡ್ತಾನೆ. ಎಷ್ಟೆಲ್ಲ ದಾನವನ್ನು ಕೊಡ್ತಾನೆ ಅಂತ ಹೇಳಿದರೆ, ಅಂದರೆ ಉಡುಗೊರೆಯಾಗಿ ಕೊಡ್ತಾರೆ. ಏನು ವರದಕ್ಷಿಣೆ ಅಲ್ಲ, ಏನು ದಕ್ಷಿಣೆ ಉಂಟು, ಆ ಪದ ಈಗ ಬಳಸಬಾರದು. ಎಲ್ಲ ಆ ಕನ್ಯಾದಾನವನ್ನು ಮಾಡಬೇಕಾದ್ರೆ ಏನೆಲ್ಲ ತಂದೆ ದಾನವನ್ನು ಕೊಡ್ತಾನೆ. ಆ ರೀತಿಯಾಗಿ ಅಮಿತವಾದಂತಹ ಐಶ್ವರ್ಯವನ್ನು ದಾನವನ್ನು ಮಾಡ್ತಾನೆ ತಾನೇ. ಆದರೆ ಕೇವಲ ಒಂದು ಅಶರೀರವಾಣಿಯಿಂದ ತಾನೇ ಅಂತಹ ತಂಗಿಯನ್ನು ಸಂಹಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಉದ್ಯುಕ್ತನಾಗ್ತಾನೆ. ಆಗ ವಸುದೇವ ಅನೇಕ ರೀತಿಯ ಉಪದೇಶಗಳನ್ನು ಮಾಡ್ತಾನೆ. ಕಂಸನಿಗೆ ಅದು ತನಗೆ ನಾಟಬೇಕು ಅಂತಾಗಿದ್ದರೆ ಆಗಲೇ ನಾಟಬೋದಿತ್ತು. ಆದರೆ ಅವನು ಹೇಳಿದ ವಿಚಾರಗಳೆಲ್ಲವೂ ಕೂಡ ಏನು ನಮಗೆ ವೈರಾಗ್ಯದ ಉಪದೇಶಗಳನ್ನೇ ಮಾಡ್ತಾನೆ. ಯಾಕಂತ ಹೇಳಿದ್ರೆ ದೇಹ ಅನ್ನುವಂಥದ್ದು ನಮಗೂ ಹಾಗೆ ಪ್ರಾಕ್ಟಿಕಲ್ಲಾಗಿ ನಾವು ಚಿಂತನೆ ಮಾಡಿದರೆ ನಾವು ಆ ಒಂದು ಬಂಧನದಲ್ಲೇ ಸಿಲುಕಿದವರು. ಅದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಅಂದರೆ ಈ ಸುಮ್ಮನೆ ನೀನು ದೇಹಕ್ಕೋಸ್ಕರ ಇಂತಹ ಶಿಶು ಹತ್ಯೆಯನ್ನು ಅಥವಾ ನಿನ್ನ ತಂಗಿಯ ಹತ್ಯೆಯನ್ನು ನೀನು ಮಾಡಬೇಡ. ದೇಹ ಅನ್ನುವಂಥದ್ದು ಕೇವಲ ಅದು ನಮ್ಮ ಏನೆಲ್ಲ ನಾವು ಚಿಂತನೆ ಮಾಡ್ತೇವೋ, ಅದೇ ಸಾಯುವ ಕಾಲದಲ್ಲಿ ಏನೆಲ್ಲ ಚಿಂತನೆ ಮಾಡ್ತೇವೋ ಅದೇ ದೇಹವನ್ನು ಇನ್ನೊಮ್ಮೆ ಪಡಿತಾನೆ. ಅವನು ಮರಣ ಕಾಲದಲ್ಲಿ ಏನನ್ನ ಚಿಂತನೆ ಮಾಡ್ತಾನೋ ಅಂತಹ ಒಂದು ಜನ್ಮವೇ ಮುಂದೆ ಸಿಗ್ತದೆ ಅಂತ ಹೇಳಿ. ಆದ್ದರಿಂದ ಎಲ್ಲ ನಮ್ಮ ಮನಸ್ಸಿನ, ನಮ್ಮ ಯೋಗ್ಯತೆಯ ಮೇಲೆ ನಿಂತಿರುವಂಥದ್ದು ಆ ಭಗವಂತನ ಅದೃಷ್ಟನಾಮಕ ಭಗವಂತನ ಅಧೀನದಲ್ಲಿದ್ದುಕೊಂಡು ಮುಂದಿನ ಜನ್ಮವನ್ನು ಪಡಿತಾನೆ ಜೀವ ಅನ್ನುವಂಥವನು. ಆದ್ದರಿಂದ ಈ ಜೀವ ಅಲ್ಲ, ಈ ದೇಹ ಅಲ್ಲದಿದ್ದರೆ ಇನ್ನೊಂದು ದೇಹ, ಮತ್ತೊಂದು ದೇಹ ಬಂದೇ ಬರ್ತದೆ. ಅದನ್ನು ನೀನು ನಿನ್ನ ಪ್ರಾಣಕ್ಕೋಸ್ಕರ, ದೇಹ ತ್ಯಾಗಕ್ಕೋಸ್ಕರ ಅಥವಾ ನಿನ್ನ ಮರಣಕ್ಕೋಸ್ಕರ ನೀನು ದುಃಖಪಟ್ಟು ಅಥವಾ ಭಯಗೊಂಡು ಇಂತಹ ಕೆಲಸವನ್ನು ಮಾಡಬೇಡ. ಇದರಿಂದ ನಿನಗೆ ಅಪಕೀರ್ತಿ ಬರ್ತದೆ ಅಂತ ಹೇಳಿ ವಸುದೇವ ಅವರನ್ನು ಜಾಗೃತಗೊಳಿಸ್ತಾನೆ. ಆದರೂ ಕೂಡ ಕಂಸ ಮಾತನ್ನು
ಕೇಳುವುದಿಲ್ಲ. ಅವನಿಗೇನೆಂದರೆ ಒಟ್ಟು ಮರಣ ಭಯ ಮಾತ್ರ. ಯಾಕಂದರೆ ಅಜ್ಞಾನದ ಕಾರಣದಿಂದ, ಮತ್ತು ಅವನು ಕಾಲನೇಮಿ, ಅಸುರನ ಅಸುರನ ಅವತಾರ ಆದದ್ರಿಂದ ಅಲ್ಲಿ ಭೃಗು ಮಹರ್ಷಿಗಳ ಆವೇಶ ಉಂಟು. ಆದರೆ ಮುಖ್ಯವಾಗಿ ಕಾಲನೇಮಿ. ಆದ್ದರಿಂದ ಅವನು ಹಿಂದೆ ಅವನಿಗೆ ನಾರದರು ಈ ಘಟನೆ ಆದ ನಂತರ ಮುಂದೆ ಸರಿ ಆಯಿತು ಅಂಥೇಳಿ ಅವನು ನಂದ ವಸುದೇವ ಮೊದಲು ಈ ಬುದ್ಧಿಯನ್ನು ಹೇಳ್ತಾನೆ, ನಿಜವಾದ ವಿಚಾರಗಳನ್ನು, ಶಾಸ್ತ್ರದ ವಿಚಾರಗಳನ್ನು ಹೇಳ್ತಾನೆ. ಅವ ಒಪ್ಪುವುದಿಲ್ಲ ಅವನು. ಆಮೇಲೆ ಸ್ವಲ್ಪ ಅವನಿಗೆ ಆಸೆ ಹುಟ್ಟಿಸಿ ಏನಾದರೂ ಮಾಡಬೇಕಲ್ಲ, ಆ ಚಿಂತನೆಯನ್ನು ಮಾಡಿಕೊಂಡು ಸರಿ ನಾನು ಒಂದೊಂದು ಮಗು ಹುಟ್ಟಿದ ತಕ್ಷಣವೂ ಕೂಡ ನಾನು ಬಂದು ನಿನಗೆ ಒಪ್ಪಿಸ್ತೇನೆ ಅಂಥೇಳಿ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ಹೇಳ್ತಾನೆ. ಅದಕ್ಕೆ ಅವನು ಒಪ್ತಾನೆ. ಅಲ್ಲಿಗೆ ಅವನ ಮನಸ್ಸು ಸ್ವಲ್ಪ ಕರಗಿ ಅವನು ಆಯಿತು ಅಂಥೇಳಿ ಒಪ್ಪಿಕೊಳ್ತಾನೆ, ಬಿಟ್ಟಿರ್ತಾನೆ. ಒಂದು ಮಗು ಹುಡ್ತದೆ. ಆ ಮಗು ಹುಟ್ಟಿದ ತಕ್ಷಣ ಮತ್ತೆ ಬರ್ತಾನೆ, ಬಂದು ಕೊಡ್ತಾನೆ. ಮತ್ತು ಅವನು ಸರಿ ಬೇಡ, ಯಾಕೆ ಮಗು 8ನೇ ಮಗು ಅಲ್ಲ ಅಂಥೇಳಿ ಸುಮ್ಮನೆ ಕೂರ್ತಾರೆ. ಮತ್ತು ನಾರದರ ಉಪದೇಶದಿಂದ ಮತ್ತೆ ಪುನಃ ಶಿಶು ಹತ್ಯೆ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ಅಲ್ಲಿ ಮತ್ತೆ ನಾರದರ ಮೇಲೆ ಒಂದು ಆರೋಪ, ಯಾಕೆ ಅವರು ಈ ರೀತಿ ಮಾಡಿದರು ಅಂತ. ಅದಕ್ಕೆ ಆಚಾರ್ಯರು ಭಾಗವತದಲ್ಲಿ ಅದರ ಬಗ್ಗೆ ವಿವರವಾಗಿ ಕೊಡೋದಿಲ್ಲ, ಅದಕ್ಕೆ ಕಾರಣ ಏನು ಅಂಥೇಳಿ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಅದರ ಬಗ್ಗೆ ವಿವರವಾಗಿ ಹೇಳ್ತಾರೆ. ಏನು ಆ ಶಿಶು ಹತ್ಯೆಗೆ ಕಾರಣ ಏನಾಯಿತು, ಮುಖ್ಯವಾಗಿ ಯಾಕೆ ಆ ಮಕ್ಕಳನ್ನು ಸಾಯುವ ಹಾಗೆ ಮಾಡಿದ. ಕೃಷ್ಣ ಅವನು 8ನೇ ಗರ್ಭದಲ್ಲೇ ಯಾಕೆ ಜನಿಸಬೇಕಿತ್ತು, ಅವನು ಆಗಲೇ ಹುಟ್ಟಿ ಆಗಲೇ ಕೊಲ್ಬೋದಿತ್ತು, ಅವತರಿಸಿ ಕೊಲ್ಬೋದಿತ್ತು. ಯಾರು ಹತ್ಯೆಗೆ ಕಾರಣ ಯಾಕೆ, ಅದು 8ನೇ ಮಗುವೇ ಯಾಕೆ ಆಗಬೇಕು, ಏನು ಸರ್ವಸಮರ್ಥ ಅಲ್ವಾ. ಆದರೆ ಅದರ ಹಿಂದೆ ಒಂದು ಶಾಪದ ಕಥೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ಷಡ್ಗರ್ಭರು ಅಂತ ಹೇಳಿ ಮರೀಚಿಯ ಮಕ್ಕಳು 6 ಜನ. ಅವರು ಅಸಿತ ದೇವಲ ಅನ್ನೋಂಥ ಒಬ್ಬ ಋಷಿ. ಆ ಋಷಿಯನ್ನು ಅವರು ಏನಂತ ಹೇಳಿದ್ರೆ ತಪಸ್ಸಿನ ಪರಾಕಾಷ್ಠೆಯಿಂದ ಅವರ ದೇಹ ಎಲ್ಲ ಕೃಶವಾಗಿ ಹೋಗಿತ್ತು. ಆದರೆ ಈ 6 ಜನ ಮಕ್ಕಳು ಸುಮ್ಮನೆ ಹುಡುಗಾಟದಿಂದ ಅವರು ಕಾಮಜ್ವರದಿಂದ ಪೀಡಿತರಾಗಿ ಅವರಷ್ಟು ತೆಳುವಾಗಿದ್ದಾರೆ, ಕೃಶರಾಗಿದ್ದಾರೆ ಅಂಥೇಳಿ ಅವರನ್ನು ಸ್ವಲ್ಪ ಮೂದಲಿಸ್ತಾರೆ. ಆಗ ಅವರು ಶಾಪವನ್ನು ಕೊಡ್ತಾರೆ. ಒಂದು ಈ ಕಾರಣ, ಶಾಪ ನಿಮಿತ್ತವಾಗಿ ಅವರು ಕಾಲನೇಮಿಯ ಅಂದರೆ ಹಿಂದಿನ ಹಿರಣ್ಯಾಕ್ಷನ ಮಕ್ಕಳಾಗಿ ಅವರೆಲ್ಲ ಹುಡ್ತಾರೆ. ಹಾಗೆ ಅಲ್ಲಿ ಅವರೆಲ್ಲ ಹುಟ್ಟಿ ಮತ್ತೆ ಅವ್ರು ಏನು ಮಾಡ್ತಿದ್ರು, ತಪಸ್ಸು ಮಾಡ್ತಾ ಇರ್ತಾರೆ, ಬ್ರಹ್ಮನ ತಪಸ್ಸು ಮಾಡ್ತಾ ಇರ್ತಾರೆ. ಯಾಕಂತೇಳಿ ನಮಗೆ ಅವಧ್ಯತ್ವ ಹೊರಬೇಕು ಅಂತೇಳಿ ತಪಸ್ಸು ಮಾಡ್ತಾ ಇರ್ತಾರೆ. ಆಗ ತಂದೆಗೆ ಸಿಟ್ಟು ಬರ್ತದೆ, ನೀವು ನನ್ನನ್ನು ಬಿಟ್ಟು, ಯಾಕಂದರೆ ಹಿರಣ್ಯಾಕ್ಷ ಹೇಗೆ ಅಂತೇಳಿದ್ರೆ ನಾನೇ ದೇವರು, ನನ್ನ ಹತ್ರನೇ ನೀವೆಲ್ಲ ಹೊರ ಪಡ್ಕೊಳ್ಬೇಕು, ಬೇರೆಯವ್ರ ಹತ್ರ ಎಲ್ಲ ಹೋಗಬಾರ್ದು ಅಂತ. ಅದರಿಂದ ಹಿರಣ್ಯಾಕ್ಷ ಏನು ಮಾಡ್ತಾನೆ ಅಂತೇಳಿದ್ರೆ ಮಕ್ಕಳಿಗೆ ಶಾಪ ಕೊಟ್ಟುಬಿಡ್ತಾನೆ, ನಿನ್ನ ತಂದೆಯಿಂದನೇ ಸಾಯುವಂತಾಗಲಿ ಅಂಥೇಳಿ. ಹೀಗೆ ಈ ಶಾಪಗಳೆಲ್ಲ ಸಿಕ್ಕಿದ್ರಿಂದ ಒಟ್ಟು ಅವಧ್ಯತ್ವ ವರವೂ ಸಿಕ್ಕಿದೆ, ಹೀಗೆ ಸಾಯಬೇಕಂತೇಳೂ ವರ ಸಿಕ್ಕಿದೆ. ಏನು ಮಾಡಬೇಕು ಅಂತ ಈಗ ಪ್ರಶ್ನೆ. ಹಿರಣ್ಯಾಕ್ಷನ ಶಾಪವನ್ನು ಅದನ್ನೇನು ಸತ್ಯ ಮಾಡಬೇಕು ಅಂತೇನಿಲ್ಲ. ಆದರೂ ಕೂಡ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಅವರು 6 ಜನರು ಕೂಡ ಇಲ್ಲಿ ಮಕ್ಕಳಾಗಿ ದೇವಕಿಯಲ್ಲಿ ಮಕ್ಕಳಾಗಿ ಹುಟ್ಟುತ್ತಾರೆ. 6 ಜನ, ಅವರಿಗೆ ಷಡ್ಗರ್ಭರ್ ಅಂತಲೇ ಹೆಸರು. ಅವರು ಹುಟ್ಟಿದ ನಂತರ ಅವರ ತಂದೆಯ ಮುಖಾಂತರವೇ ಇದೆ. ಕಾಲನೇಮಿ ಅಲ್ಲ ತಂದೆ, ಕಾಲನೇಮಿಯೇ ಕಂಸನಾಗಿದ್ದಾನೆ. ಅದರಿಂದ ಈ ರೀತಿಯಾಗಿ ತನ್ನ ತಂದೆಯ ಕೈಯಲ್ಲೇ ಮರಣವನ್ನು ಮಾಡ್ತಾರೆ. ಅಲ್ಲಿಯೂ ಕೂಡ ಅವಧ್ಯತ್ವ ವರವನ್ನು ಮತ್ತೆ ಬಿಟ್ಟ ಹಾಗಾಯಿತು. ಅವಧ್ಯತ್ವ ವರವೂ ಇತ್ತು, 1 ವರ ಪಾಸಾಯಿತು, ಇನ್ನೊಂದು ವರ ಮತ್ತೆ ಅವಧ್ಯತ್ವ ವರ ಹೇಗೆ ಅಂತ ಹೇಳಿದರೆ ಮತ್ತೆ ಅವರು ಇನ್ನೊಂದು ಸುಪ್ತಾವಸ್ಥೆಯಲ್ಲಿದ್ದಂತಹ ಅವರನ್ನು ದುರ್ಗಾದೇವಿ ತಂದು ಆ ದೇವಕಿಯ ಗರ್ಭದಲ್ಲಿ ಇಟ್ಟು, ಇನ್ನೊಂದು ರೂಪದಿಂದ ಅಲ್ಲಿ ಇಟ್ಟು, ಅಲ್ಲಿ ಅವರ ಸಂಹಾರ ಆದ ತಕ್ಷಣ ಮತ್ತೆ ಪುನಃ ಆ ಮೂಲ ರೂಪದಲ್ಲಿಯೇ ಹೋಗಿ ಅವರು ಸೇರಿಕೊಳ್ತಿದ್ರು. ಹೀಗೆ ಅವರು ಸುಪ್ತಾವಸ್ಥೆಯಲ್ಲೇ ಇದ್ದರು. ಪುನಃ ಕೃಷ್ಣ ತನ್ನ ತಾಯಿಯಾದಂಥ ದೇವಕಿಯ ಬಯಕೆಯನ್ನು, ಏನು ನನ್ನ ಮಕ್ಕಳನ್ನು ಇನ್ನೊಮ್ಮೆ ನೋಡಬೇಕು ನಾನು ಅಂಥೇಳಿ ಅವಳು ಇದೆಲ್ಲ ಆದ ಮೇಲೆ ಆ ಒಂದು ತನ್ನ ಮಾತೃವಾತ್ಸಲ್ಯವನ್ನು ತೋರಿಕೊಂಡಾಗ ಆಗ ಮತ್ತೆ ಪುನಃ 6 ಜನ ಮಕ್ಕಳನ್ನು ಕೂಡ ಅಲ್ಲಿದ್ದವರನ್ನು, ಅವರ ಮೂಲ ಶರೀರವನ್ನು ನಾಶ ಮಾಡಿ ಪುನಃ ಅವರನ್ನು ಮಕ್ಕಳ ಸ್ವರೂಪದಲ್ಲಿ ಆ ದೇವಕಿಗೆ ಒಪ್ಪಿಸಿ ಅವರ ಎದೆ ಹಾಲನ್ನು, ತಾಯಿಯ ದೇವಕಿಯ ಎದೆ ಹಾಲನ್ನು ಕುಡಿಸಿ ಮತ್ತೆ ಅವರನ್ನು ಅನುಗ್ರಹ ಮಾಡಿ ಶಾಪ ವಿಮೋಚರನ್ನಾಗಿ ಮಾಡ್ತಾರೆ. ಹೀಗೆ ಆ ಒಂದು ಇತಿಹಾಸವನ್ನು ನಾವು ನೋಡಿಕೊಂಡು ಈ ರೀತಿಯಾದಂತಹ ಶಿಶು ಹತ್ಯೆ ಯಾಕೆ ನಡೀತು ಅನ್ನೋದು ಇಷ್ಟು ವಿಚಾರ. ಆದರೆ ಈ ವಿಚಾರಗಳು ಆಚಾರ್ಯ ಮಧ್ವರು ಹೇಳಲಿಲ್ಲ ಅಂದರೆ ನಮಗೂ ಗೊತ್ತಾಗ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಪ್ರಕ್ಷಿಪ್ತಗಳು ಪುರಾಣಗಳಲ್ಲಿ ಈ ವಿಚಾರಗಳು ನಮಗೆ ಸುಲಭದಲ್ಲಿ ಸಿಗಬೇಕು ಅಂದರೆ ಅಷ್ಟು ಓದಿರಬೇಕು.
ಅಷ್ಟು ಓದೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ಆದ್ದರಿಂದ ನಿಮಗೆ ವಿಷಯವೇ ಸಿಗ್ತಾ ಇರಲಿಲ್ಲ. ಅದರಿಂದ ಈ ಒಂದು ವಿಚಾರವನ್ನು ನಮಗೆ ತಿಳಿಸ್ತಾ ಈ ಮುಖಾಂತರ ಕೃಷ್ಣನ ಪೂರ್ವಭಾವಿಯಾದಂತಹ ಈ 6 ಜನರ ವಿಚಾರಗಳನ್ನು ತಿಳಿಸಿ ಮುಂದೆ 7ನೆಯ ಗರ್ಭವಾಗಿ ಸಂಕರ್ಷಣ ಬರ್ತಾನೆ. ಸಂಕರ್ಷಣನ ಅವತಾರ ಬಲರಾಮನ ದೇವಕಿಯ ಗರ್ಭಸ್ರಾವ ಆಯಿತು ಅಂತ ಹೇಳಿಕೊಂಡು ಕೊನೆಗೆ ಅವಳು ರೋಹಿಣಿಯ ಮಡಿಲಲ್ಲಿ ತಾನು ಬೆಳಿತಾನೆ. ಹಿಂದೆ ರಾಮಾವತಾರ ಕಾಲದಲ್ಲಿ ತಮ್ಮನಾಗಿ ವಿಶೇಷ ಸೇವೆ ಮಾಡಿದ ಶೇಷ ಇಲ್ಲಿ ಅಣ್ಣನಾಗಿ ಆ ಸೇವೆಯನ್ನು ಸರಿಸಮಾನಾಗಿ ಮಾಡಿಕೊಂಡ. ಯಾಕಂದರೆ ಭಗವಂತನಿಗೆ ಹೆಸರು ಏಧಮಾನದ್ವಿಟ್ ಅಂತ. ಏಧಮಾನದ್ವಿಟ್ ಅಂತ ಹೇಳಿದ್ರೆ ಯಾರು ತಮ್ಮ ಸಾಧನೆಗಿಂತ ಹೆಚ್ಚು ಪುಣ್ಯ ಸಂಪಾದನೆ ಮಾಡಿರ್ತಾರೆ ಅಂಥವರನ್ನು ಅವನು ದ್ವೇಷಿಸ್ತಾನೆ ಅಂತ. ಯಾಕೆ? ಸಾಧನೆ ಮಾಡ್ಬೋದಲ್ಲ, ಯಾಕಂದರೆ ಅವರವರ ಭಗವಂತನ ಆರಾಧನೆ ಮಾಡೋದು ಅಂಥ ಭಗವಂತನ ಆರಾಧನೆಯನ್ನು ಮಾಡಿದರೂ ಅವರನ್ನು ಯಾಕೆ ಭಗವಂತ ದ್ವೇಷಿಸ್ತಾನೆ ಅಂತ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸುಂದರ ಉದಾಹರಣೆಯನ್ನು ಹೇಳ್ತಾರೆ. ಈಗಿನ ಕಾಲದಲ್ಲಿ ಒಂದು ಉದಾಹರಣೆ ನೋಡೋದಾದರೆ, ಒಂದು ಬಲೂನಿಗೆ ನಾವು ಗಾಳಿಯನ್ನು ತುಂಬಿದರೆ ಎಷ್ಟು ತುಂಬಿಸೋಕ್ಕಾಗ್ತದೆ ಅಷ್ಟೇ ತುಂಬಿಸ್ಬೋದು. ಅದಕ್ಕಿಂತ ಹೆಚ್ಚು ತುಂಬಿಸಿದರೆ ಅದು ಒಡೆದು ಹೋಗಿ ಬಿಡ್ತದೆ. ಹಾಗೆ ನಮ್ಮ ಯೋಗ್ಯತೆಗೆ ಮೀರಿ ನಾವೇನಾದರೂ ಸಾಧನೆ ಮಾಡಿದ್ವಿ ಅಂದರೆ ನಮ್ಮ ಸಮಸ್ಯೆ, ನಮಗೆ ಅದರಿಂದ ತೊಡಕು. ಪುಣ್ಯ ಹೆಚ್ಚು ಸಂಪಾದನೆ ಮಾಡಿದರೆ ಆ ಪುಣ್ಯವನ್ನು ನಾವು ಕಳ್ಕೊಳ್ಬೇಕು, ಪಾಪ ಸಂಪಾದನೆ ಮಾಡಿದರೆ ಅದನ್ನು ಕಳ್ಕೊಳ್ಬೇಕು. ಪುಣ್ಯ ಪಾಪ ಇದು ಎರಡೂ ಕೂಡ ಹೆಚ್ಚಾಗಬಾರ್ದು. ಎರಡು ಹೆಚ್ಚಾಯಿತು ಅಂತ ಹೇಳಿದ್ರೆ ಅದು ಕಳೆಯೋವರೆಗೆ ಅವನು ಮತ್ತೆ ಭೂಮಿಯಲ್ಲೇ ಇರಬೇಕು. ಅವನು ಒಳ್ಳೆಯ ಜೀವ ಆದರೂ ಕೂಡ ಅವನು ಪುಣ್ಯ ಹ್ರಾಸ ಆಗೋವರೆಗೆ ಅವನ ಪುಣ್ಯ ಏನು ಅದು ಮೋಕ್ಷಕ್ಕೆ ತೊಡಕೆ, ಆದರೆ ಸಾಧನೆಗೆ ಪೂರಕ, ಮೋಕ್ಷಕ್ಕೆ ತೊಡಕು. ಅದು ಖಾಲಿ ಆಗೋವರೆಗೆ ಅದನ್ನು ಕೂಡ ಅದು ನಮಗೆ ಅನಿಷ್ಟವೇ ಆಗಿಬಿಡ್ತದೆ. ಅದರಿಂದ ಭಗವಂತ ಅವರವರ ಯೋಗ್ಯತೆಗೆ ಸರಿಯಾಗಿ ಅದೇ ರೀತಿಯಾದಂತಹ ಸಾಧನೆಯನ್ನು ಮಾಡಬೇಕು ಅಂತ ಉದ್ದೇಶದಲ್ಲಿ ಅವನಿಗೆ ಏಧಮಾನದ್ವಿಟ್ ಅಂತ ಹೆಸರು. ಆದ್ದರಿಂದ ಇಲ್ಲಿ ಶೇಷ ಬಲರಾಮ ಅವನಲ್ಲಿ ಸಾಧನೆ ಹೆಚ್ಚು ಮಾಡಿದ, ಅದನ್ನು ಇಲ್ಲಿ ಅಣ್ಣನಾಗಿ ಅವನದನ್ನು ಕಳೆದುಕೊಂಡು ಅಲ್ಲಿಗೆ ಸಮಾನವಾಗಿ ಆಯಿತು. ನಮಗೆ ವೇದವ್ಯಾಸರ ಅವತಾರ ಆಗೋದಕ್ಕೂ ಅದೇ ಕಾರಣ. ಗೌತಮರ ಶಾಪ, ಅವರ ಶಾಪ ನಿಮಿತ್ತ ಏನು ಅಂತ ಹೇಳಿದ್ರೆ ಅವರ ಯೋಗ್ಯತೆಗೆ ಅವರಿಂದ ಶಾಪ ಕೊಡಿಸ್ಬೇಕು. ಅವರು ಎಷ್ಟು ಸತಿ ಶಾಪ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಗೌತಮರು ಲೆಕ್ಕ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಸಾಧನೆ ಮಾಡಿದ್ದು ಜಾಸ್ತಿ. ಒಂದು ಅಹಲ್ಯ ಜಾರದ ವಿಚಾರದಲ್ಲಿ ಶಾಪ ಕೊಟ್ಟರು. ಇಲ್ಲಿ ಆಗಬೇಕಾದ್ರೆ ಆ ಋಷಿಮುನಿಗಳ ಒಂದು ಮೋಸದಿಂದ ಆ ವಿಚಾರ ನಿಮಗೆ ತಿಳಿದಿದ್ದೀರಿ. ಬರಗಾಲ ಬಂದಾಗ ಎಲ್ಲ ಋಷಿಮುನಿಗಳು ಕೂಡ ಗೌತಮರ ಆಶ್ರಮವನ್ನು ಅಪೇಕ್ಷೆ ಪಡ್ತಾರೆ, ಅವರು ಆಶ್ರಯ ಕೊಡ್ತಾರೆ. ಗೌತಮರಿಗೆ ಅವ್ರ ಮೇಲೆ ವಿಶೇಷವಾದ ಅತಿಥಿಗಳು, ವಿಶೇಷವಾದಂತಹ ಒಂದು ಪ್ರೀತಿ. ಕೊನೆಗೆ ಗೌತಮರು ಬಿಡುವುದಿಲ್ಲ, ಇವರಿಗೆ ಹೊರಗೋಗಬೇಕಾಗಿರ್ತದೆ. ತಾವೇ ಒಂದು ತಪಶಕ್ತಿಯಿಂದ ಒಂದು ಗೋವನ್ನು ಸೃಷ್ಟಿ ಮಾಡಿ ಅದನ್ನು ಗೋಹತ್ಯೆ ಮಾಡಿದ ಹಾಗೆ ಇವರ ಕೈಲಿ ಮಾಡಿಸುವ ಹಾಗೆ ಮಾಡಿ ಆ ಮೂಲಕ ಇವರು ಗೋಹತ್ಯೆ ಮಾಡಿದರು. ಆದ್ದರಿಂದ ನಾವು ಇಲ್ಲಿ ಇರಬಾರ್ದು, ನಾವು ಹೋಗ್ತೇವೆ ಅಂಥೇಳಿ ಆ ಒಂದು ನಿಮಿತ್ತವನ್ನು ಮಾಡಿಕೊಂಡು ತಮ್ಮ ಇದಕ್ಕೆ ಹೋಗ್ತಾರೆ. ಆಗ ಬ್ರಾಹ್ಮಣರಿಗೆ ಶಾಪ ಕೊಡ್ತಾರೆ. ಅಂದರೆ ಆ ಸಂಪತ್ತು, ಶಾಪ ಅಂತ ಹೇಳಿದರೆ ಏನು ಪುಣ್ಯ ಸಂಪತ್ತು ಏನಿದೆ ಅದನ್ನು ಕಳೆದುಕೊಳ್ಳೋದು ಅಂತ ಅರ್ಥ. ಋಷಿಮುನಿಗಳು ಅವರು ಶಾಪ ಕೊಡೋದೇ ಅವರಿಗೆ ಕೆಲಸ ಅಂತ ಈಗಿನ ಕಾಲದಲ್ಲಿ ಹೇಳೋದು. ಋಷಿಮುನಿಗಳಿಗೆ ಅಂತ ಅವರು ಶಾಪ ಕೊಡೋದೇ ಕೆಲಸ. ಶಾಪ ಕೊಡೋದು ಅಂತ ಹೇಳಿದ್ರೆ ಅವರ ಇಡೀ ಸಾಧನೆಯನ್ನು ಅವರು ಕಳೆದುಕೊಳ್ಳೋದು ಅಂತ ಅರ್ಥ. ಹೀಗೆ ಆ ಒಂದು ಶಾಪ ನಿಮಿತ್ತವಾಗಿ ಅವರ ಸಂಪತ್ತನ್ನು ಕಳೆದುಕೊಳ್ತಾರೆ. ಆದರೆ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಪ್ರತಿಯೊಂದು ಋಷಿಮುನಿಗಳ ಶಾಪದಲ್ಲಿಯೂ ಕೂಡ ಏನೋ ಒಂದು ಹಿಂದಿನ ಇತಿಹಾಸ ಅನ್ನುವಂಥದ್ದು ಇರ್ತದೆ. ಅದು ಇನ್ನೊಬ್ಬರು ಯಾವುದೋ ಸಜ್ಜನನಿಗೆ ಅದರಿಂದ ಒಳ್ಳೆಯದಾಗ್ತದೆ. ಯಾವುದೋ ದೇವತಾಂಶರಾಗಿರ್ಬೋದು, ದೇವತೆಗಳಾಗಿರ್ಬೋದು, ಯಾರಿಗೋ ಪೂರಕವಾಗಿ ಆ ಶಾಪಗಳಿರ್ತವೆ. ನಾವು ಪ್ರತಿಯೊಂದು ಹಿಂದಿನ ವಿಚಾರವನ್ನು ನಾವು ನೋಡಿದಾಗ ಇಂತಹ ಒಂದು ವ್ಯವಸ್ಥೆಗಳಿರ್ತದೆ ಅದರಲ್ಲಿ. ಆದ್ದರಿಂದ ಅಂತಹ ಭಗವಂತನ ಅಣ್ಣನಾಗಿ ಅವತರಿಸಿ ತನ್ನ ಪುಣ್ಯವನ್ನು ಅವನು ಹ್ರಾಸ ಮಾಡಿಕೊಳ್ತಾನೆ. ಮುಂದೆ ಶ್ರೀಕೃಷ್ಣನೇ ತಾನು 8ನೆಯ ಗರ್ಭದಲ್ಲಿ, ದೇವಕಿಯ ಗರ್ಭದಲ್ಲಿ 8ನೆಯವನಾಗಿ ಅವತರಿಸ್ತಾನೆ. ಅವತರಿಸುವ ಮುಂಚೆ ಎಲ್ಲ ಕೃಷ್ಣ ತಾನು ಆ ಗರ್ಭದಲ್ಲಿದ್ದಾನೆ ಅಂತ ತನ್ನ ಸನ್ನಿಧಾನವನ್ನು ತೋರಿಸಿದಾಗ ಎಲ್ಲ ದೇವತೆಗಳು ಕೂಡ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಪ್ರಾರ್ಥನೆಯನ್ನು ನಾವು ವಿಶೇಷವಾಗಿ ಪ್ರತಿನಿತ್ಯ ನಾವು ಬೆಳಗ್ಗೆ ಮಾಡಬೇಕು ಅಂತ. ಒಂದು 15-20 ಶ್ಲೋಕಗಳು ಮಾತ್ರ ಇರುವಂಥದ್ದು, ಪ್ರತಿನಿತ್ಯ ನಾವು ಮಾಡಬೇಕು ಅಂತ, ಗರ್ಭಸ್ತುತಿ ಅಂತ ಅದಕ್ಕೆ ಕರೆಯುವಂಥದ್ದು. ಅದರ ಒಂದು ಚಿಂತನೆಯನ್ನು ನಾವು ಮಾಡುವ. ಮೊದಲ ಒಂದು 2-3 ಪದ್ಯಗಳ ಚಿಂತನೆಯನ್ನು ಮಾಡುವ. ವಿಶೇಷವಾಗಿ ಭಗವಂತನ ಗುಣವನ್ನು ಹೇಳುವಂಥದ್ದು, ಅವನ ಸೃಷ್ಟಿಯ ವಿಸ್ತಾರವನ್ನು ಯಾವ ರೀತಿಯಾಗಿ ಮಾಡ್ತಾನೆ ಅಂತ. ಕಥೆ ಅಂತ ಹೇಳಿದರೆ ಇದು ಭಗವಂತನ ಮಹಿಮೆಯನ್ನು ತಿಳಿಯುವಂಥದ್ದು, ಶಾಸ್ತ್ರ ವಿಷಯಗಳನ್ನು ತಿಳಿಯುವಂಥದ್ದು. ಆದ್ದರಿಂದ ಅಂತಹ ಶ್ರವಣವನ್ನು ನಾವು ಮಾಡೋಣ. ಒಂದು ಪದ್ಯದಿಂದ, 1-2 ಪದ್ಯದಿಂದ. ಬ್ರಹ್ಮಾದಿ ದೇವತೆಗಳು ಬಂದು ಆ ಗರ್ಭದಲ್ಲಿರುವಂತಹ ಭಗವಂತನ, ಅವನಿಗೇನು ಗರ್ಭವಾಸ ದುಃಖ ಇಲ್ಲ,
ಆದರೆ ಅಂತಹ ಭಗವಂತನನ್ನು ಅದನ್ನು ಸ್ಪಷ್ಟಗೊಳಿಸ್ತಾ ಅವನು ಭಗವಂತನೇ ಅನ್ನೋದನ್ನು ಉಳಿದವರಿಗೆ ಅದನ್ನು ಲೋಕಕ್ಕೆ ತಿಳಿಸುವ ಉದ್ದೇಶದಿಂದಲೂ ಕೂಡ ಈ ರೀತಿಯಾಗಿ ಅವರು ಸ್ತುತಿಯನ್ನು ಮಾಡ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಮತು ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಭಗವಂತನ ಅನೇಕ ಗುಣಗಳನ್ನು ಈ ಪದ್ಯದಲ್ಲಿ ತುಂಬಿಸಿಟ್ಟಿದ್ದಾರೆ. ಒಂದು, ಭಗವಂತ ಸತ್ಯವ್ರತ ಅಂಥೇಳಿ. ಸತ್ಯ ಅಂತ ಹೇಳಿದರೆ ಭಗವಂತನ ಹೆಸರು. ಅವನಿಗೆ ಯಾಕೆ ಹೆಸರು ಅಂತ ಹೇಳಿದರೆ, ಅವನು ಸತ್ತು ಅಂತ ಹೇಳಿದರೆ ಉತ್ತಮ ಅಂತ ಅರ್ಥ. ಸದ್ಭಾವ ವಾಚನ ಶಬ್ದಾ ಸರ್ವೇತೆ ಸುಖವಾಚಕ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳೋದು. ಅದರಿಂದ ಸತ್ತ ಅಂತ ಹೇಳಿದ್ರೆ ಉತ್ತಮವಾದದ್ದು ಅಂತ ಅರ್ಥ. ಉತ್ತಮವಾದಂತಹ ತೀಯ ಆನಂದ ಮತ್ತು ಜ್ಞಾನವನ್ನು ಉಳ್ಳವನು, ಅಂದರೆ ಯಾವುದೇ ದೋಷ ಇಲ್ಲ. ಉತ್ತಮ ಅಂತ ಹೇಳಿದರೆ ಏನು? ದೋಷ ಇಲ್ಲದ್ದು ಅಂತ ಅರ್ಥ. ಭಗವಂತನ ಜ್ಞಾನಾನಂದಗಳು ಹೇಗಿದೆ ಅಂತ ಹೇಳಿದರೆ ಅದು ಉತ್ತಮವಾಗಿದೆ, ದೋಷ ಇಲ್ಲದಂತಹ ಪರಿಪೂರ್ಣವಾದಂತಹ ಜ್ಞಾನಾನಂದಗಳಿಂದ ತುಂಬಿದವನವನು. ಆದ್ದರಿಂದ ಆ ಜ್ಞಾನಾನಂದ ಸ್ವರೂಪನೇ ಆಗಿದ್ದಾನೆ. ಆದ್ದರಿಂದ ಅವನನ್ನು ಸತ್ಯವ್ರತಂ ಅಂಥೇಳಿ ಕರಿತೇವೆ. ಆದ್ದರಿಂದ ನಾವು ಭಗವಂತನನ್ನು ಯಾವ್ಯಾವ ಗುಣಗಳಿಂದ ಉಪಾಸನೆ ಮಾಡ್ತೇವೋ ಆ ಗುಣಗಳು ನಮ್ಮಲ್ಲಿ ಬರ್ತದೆ. ನಾವು ಭಗವಂತನ ಸತ್ಯವ್ರತ ಅಂಥೇಳಿ ಅವನು ಜ್ಞಾನಾನಂದ ಸ್ವರೂಪ ಅಂಥೇಳಿ ಚಿಂತನೆ ಮಾಡಿದರೆ ನಮಗೂ ಕೂಡ ಅವನು ಸ್ವಲ್ಪ ಜ್ಞಾನಾನಂದವನ್ನು ಕೊಡ್ತಾನೆ. ನಾವು ಸಜ್ಜೀವರಾದರೆ ಆ ಅನುಗ್ರಹವನ್ನು ನಮಗೆ ಮಾಡ್ತಾನೆ. ನಮ್ಮ ಯೋಗ್ಯತೆಯ ನಿಮಿತ್ತವಾಗಿ ಭಗವಂತನ ಅನುಗ್ರಹ ಅನ್ನುವಂಥದ್ದು ಇರ್ತದೆ. ಇನ್ನು ಸತ್ಯಪರಂ, ಸತ್ಯ ಅನ್ನೋ ಶಬ್ದಕ್ಕೆ ಈಗ ಅರ್ಥ ಬೇರೆ. ಸತ್ತು ಅಂತ ಹೇಳಿದರೆ ಪೃಥಿವಿ, ಅಪ್ಪು, ತೇಜಸ್ಸು, ಅಂದರೆ ನೀರು, ಭೂಮಿ, ಬೆಂಕಿ, ಇದನ್ನು ಮೂರನ್ನು ಸತ್ತು ಅಂತ ಹೇಳಿ ಕರೆಯುವುದು. ಯಾಕಂದರೆ ಇದು ಕಾರ್ಯಾತ್ಮಕವಾದಂತಹ ಪ್ರಪಂಚ ಅಂತ ಇದನ್ನು ಕರೆಯುವಂಥದ್ದು. ಆದ್ದರಿಂದ ಸತ್ತು ಅಂತ ಹೇಳಿದರೆ ಇವು ಮೂರುಗಳು. ಕಾರಣ ಅಂತ ಹೇಳಿದರೆ ಅಸತ್ ಅನ್ನೋದನ್ನು ಗೀತೆಯಲ್ಲಿ ಹೇಳಬೇಕಾದ್ರೆ ಅಸತ್ ಅಂದರೆ ಕಾರಣಾತ್ಮಕ ಪ್ರಪಂಚ, ಸತ್ ಅಂತ ಹೇಳಿದರೆ ಕಾರ್ಯಾತ್ಮಕ ಪ್ರಪಂಚ. ಕಣ್ಣಿಗೆ ಕಾಣದೇ ಇರುವಂಥದ್ದು ಆಕಾಶ ಮತ್ತು ಗಾಳಿ, ಕಣ್ಣಿಗೆ ಕಾಣುವಂಥದ್ದು ಮೂರು. ಕಣ್ಣಿಗೆ ಕಾಣುವ ಈ ಮೂರುಗಳನ್ನು ಸತ್ ಅನ್ನುವಂತಹ ಶಬ್ದದಿಂದ ಕರೀತಾರೆ. ಕಾಣದೇ ಇರುವಂತಹ ಶಬ್ದಗಳನ್ನು ಅಸತ್ ಅನ್ನುವಂತಹ ಶಬ್ದದಿಂದ ಕರೀತಾರೆ. ಕಾರಣ ಅನ್ನುವ ದೃಷ್ಟಿಯಲ್ಲಿ ಮೂಲ ಪ್ರಕೃತಿಯನ್ನು ಕೂಡ ಅಸತ್ ಅನ್ನುವಂತಹ ಶಬ್ದದಿಂದ ಕರೀತಾರೆ. ಇಲ್ಲಿ ಪ್ರಕೃತ ಸತ್ ಅಂತ ಹೇಳಿದರೆ ಕಾರ್ಯಾತ್ಮಕವಾದಂತಹ ನೀರು, ಭೂಮಿ, ಬೆಂಕಿ, ಪೃಥ್ವಿ, ತೇಜು, ತೇಜಸ್ಸಿನ ಮತ್ತು ಹಾಗೆ ಇದಕ್ಕಿಂತ ಭಿನ್ನವಾದಂತಹ ಆಕಾಶ ಮತ್ತು ಗಾಳಿ, ವಾಯು. ಇದಕ್ಕಿಂತ ಭಿನ್ನನಾಗಿದ್ದಾನೆ ಪರಂ, ಭಿನ್ನನಾಗಿದ್ದಾನೆ ಭಗವಂತ ಅಂತ ಹೇಳಿದರೆ ಅವನು ಪ್ರಕೃತಿಗೆ ಸಂಬಂಧಪಟ್ಟವನಲ್ಲ, ಪ್ರಾಕೃತನಲ್ಲ, ಅಪ್ರಾಕೃತನು ಭಗವಂತ. ಆದ್ದರಿಂದ ಭಗವಂತನನ್ನು ಅವನ ಅವತಾರಗಳ ಚಿಂತನೆಯನ್ನು ಮಾಡಬೇಕಾದ್ರೆ ಆ ಶ್ರೀಕೃಷ್ಣ ತನ್ನ ಅವತಾರದಲ್ಲಿ ಅನೇಕ ದರ್ಶನ ಭಾಷೆಯಲ್ಲಿ ನಮಗೆ ಗ್ರಂಥವನ್ನು ಅಧ್ಯಯನ ಮಾಡಬೇಕಾದ್ರೆ ಅವನು ಕೂಡ ಮನುಷ್ಯ ಅಂತೇಳಿ ಕಂಡುಬಿಡ್ತದೆ. ಶ್ರೀಕೃಷ್ಣನು ಕೂಡ ನಮ್ಮ ಹಾಗೆ ಅಮಾನುಷ ಶಕ್ತಿಯನ್ನು ತೋರಿಸಿದ್ದಾನೆ. ಅನೇಕ ರಾಕ್ಷಸರನ್ನು ಬಾಲ್ಯದಲ್ಲೇ ಸಂಹಾರ ಮಾಡಿದ್ದಾನೆ. ಆದರೂ ಕೂಡ ನೋಡುವಾಗ ಕೆಲವು ಮಾತುಗಳನ್ನು ನಾವು ನೋಡುವಾಗ ಅವನು ಕೂಡ ಮನುಷ್ಯನೇ ಅಂತೇಳಿ ತಿಳಿಯುವ ಸಂಭವ ಉಂಟು. ನಮಗೆ ಗೊತ್ತಿದೆ ಅದರಿಂದ, ಆದರೆ ತಿಳಿದವರು ಎಷ್ಟೋ ಜನ ಇದ್ದಾರೆ. ಆದ್ದರಿಂದ ಆ ಮಾತನ್ನು ಹೇಳುವುದು. ಅದರಿಂದ ಅದೆಲ್ಲದಕ್ಕಿಂತ ಭಿನ್ನನಾದವನು ಅವನು ಸತ್ಯಪರಂ. ಅವನು ಪ್ರಾಕೃತವಾದ ಯಾವ ಸಂಬಂಧವೇ ಇಲ್ಲ ಅವನಿಗೆ. ಅವನ ದೇಹವೂ ಅಪ್ರಾಕೃತ. ಅವನು ಕೃಷ್ಣನಾಗಿ ಅವತರಿಸಿದಾಗಲೂ ಕೂಡ ಅವನ ದೇಹ ಚಿದಾನಂದಾತ್ಮಕವಾದ ದೇಹವೇ. ಆದರೆ ನೋಡುವಾಗ ಅವನು ಎಲ್ಲ ಏನು ಹಾಲನ್ನು ಕುಡಿಯುವುದಾಗಿರ್ಬೋದು, ಅವನು ಬೆಣ್ಣೆಯನ್ನು ತಿನ್ನುವುದಾಗಿರ್ಬೋದು, ಏನೆಲ್ಲ ಭಗವಂತನ ಲೀಲೆ ಏನಿದೆ ಆ ಎಲ್ಲವೂ ಕೂಡ ಹೇಗೆ ನಡೀತಾ ಇದೆ. ಯಾಕಂದರೆ ಪ್ರಕೃತಿಯ ಸಂಬಂಧ ಇಲ್ಲ ಆದದ್ದರಿಂದ ಭಗವಂತನಿಗೆ ಅವನು ಅಲ್ಲಿ ಎಲ್ಲ ಸ್ವೀಕಾರ ಮಾಡಿದ್ದು ತೊರೆದ ಉಂಟು. ಮಥುರೆಗೆ ಬರಬೇಕಾದ್ರೆ ಶ್ರೀಕೃಷ್ಣ ಕೇಶವನ್ನು ಕತ್ತರಿಸಿದ, ಉಗುರನ್ನು ಕತ್ತರಿಸಿಕೊಂಡ, ಮತ್ತು ಗಂಧವನ್ನು ಲೇಪನ ಮಾಡಿಕೊಂಡ, ವಸ್ತ್ರಧಾರಣೆ ಮಾಡಿಕೊಂಡ, ಇದನ್ನೆಲ್ಲ ಹೇಳ್ತಾರೆ. ಅಲ್ಲಿ ಕೂದಲು, ಕೇಶ ಮುಂಡನ ಮತ್ತು ಉಗುರು ಕತ್ತರಿಸುವುದು ಅಂತ ಹೇಳಿದರೆ ಅದೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ನಾವು ಹೇಗೆ ಮಾಡ್ತೇವೆ ಆ ರೀತಿ ಕೃಷ್ಣನೂ ಹಾಗೆಯಾ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಇಲ್ಲ, ಆ ಕ್ಷಣದಲ್ಲಿ ಭಗವಂತನ ಶರೀರ ಅದು ಜ್ಞಾನಾನಂದಾತ್ಮಕವಾದಂತಹ ಶರೀರವೇ, ಅಪ್ರಾಕೃತವಾದದ್ದೇ. ಆದರೆ ಆ ಕ್ಷಣದಲ್ಲಿ ಏನು ಅಲ್ಲಿ ಕ್ಷೌರಿಕನಲ್ಲಿ ಹೋದಾಗ ಅವನು ಏನು ಕೂದಲು ಕತ್ತರಿಸಿದ, ಆ ಕೂದಲನ್ನು ಆ ಕ್ಷಣದಲ್ಲಿ ಅಲ್ಲೇ ನಿರ್ಮಾಣ ಮಾಡಿದ್ದವನು. ಅದು ಪ್ರಾಕೃತವಾದಂತಹ ಕೂದಲು, ಅದನ್ನು ಅವನು ಕತ್ತರಿಸಿದ. ಉಗುರು ಅದು ಕೂಡ ಪ್ರಾಕೃತವಾದಂತಹ ಉಗುರು. ಆ ಕ್ಷಣದಲ್ಲಿ ಅದನ್ನು ಅಲ್ಲಿಯೇ ಸೃಷ್ಟಿ ಮಾಡಿ ಅದನ್ನು ಅವನು ಕಟ್ ಮಾಡುವ ಹಾಗೆ ಮಾಡಿದ. ಭಗವಂತನಿಗೆ ಪ್ರಕೃತಿಯ ಸಂಬಂಧ ಯಾವ ಕಾಲದಲ್ಲೂ ಇಲ್ಲ. ಹಾಗೆ ಭೀಷ್ಮನ ಬಾಣದಿಂದ ಅವನ ದೇಹ ಗಾಯಗೊಂಡು ರಕ್ತ ಸುರಿತಿತ್ತು ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾರೆ.
ಅದರಿಂದ ಆ ವಿಚಾರಗಳನ್ನು ಕೂಡ ಅಲ್ಲಿಯೂ ಸಂಶಯ ಬರುತ್ತದೆ. ರಕ್ತ ಅದು ಪಂಚಭೌತಿಕ ಶರೀರಕ್ಕೆ ಪಂಚಭೂತದಿಂದ ನಿರ್ಮಿತವಾದಂತಹ ಶರೀರದಲ್ಲಿ ಇರುವಂಥದ್ದು. ಭಗವಂತನದ್ದು ಹಾಗೆಯೋ ಅಂತ ಪ್ರಶ್ನೆ ಬರ್ತದೆ. ಅದು ಕೂಡ ಅಲ್ಲಿ ತೋರಿಕೊಳ್ಳುವ ಹಾಗೆ ಅದನ್ನು ಅವನು ಸೃಷ್ಟಿ ಮಾಡಿದವೇ ಹೊರತು ಅವನ ದೇಹದಲ್ಲಿ ಆ ರೀತಿ ಯಾವುದೇ ಗಾಯಗಳಿಲ್ಲ, ಅವನು ಚಿದಾನಂದಾತ್ಮಕನಾದವನೇ ಅಂತ ಹೇಳಿ ನಮಗೆ ತಿಳಿಸ್ತಾರೆ. ಅದರಿಂದ ಆ ರೀತಿಯಾದಂತಹ ವಿಚಾರವನ್ನು ಅವನು ಪ್ರಾಕೃತನಲ್ಲ ಅಪ್ರಾಕೃತ ಅನ್ನುವಂತಹ ವಿಚಾರವನ್ನು ನಮಗೆ ತಿಳಿಸೋದಕ್ಕೋಸ್ಕರ ಅವನ ಸತ್ಯ ಪರಂ, ಈ ಪ್ರಕೃತಿಗೆ ಸಂಬಂಧಪಟ್ಟಂಥ ಏನು ಪಂಚಭೂತಗಳೇನಿದ್ದಾವೆ ಅದರಿಂದ ಅದನ್ನು ದಾಟಿ ನಿಂತವನು, ಅದನ್ನು ಮೀರಿ ನಿಂತವನು, ಅದನ್ನು ನಿಯಾಮನ ಮಾಡ್ತಾ ಇರುವಂಥವನು ಅಂತೇಳಿ ಹೇಳ್ತಾ ಮುಂದೆ ತ್ರಿಸತ್ಯಂ ಭಗವಂತ ಇಡೀ ವೇದದಿಂದ ಪ್ರತಿಪಾದ್ಯನು. ಸತ್ಯ ಅಂತ ಹೇಳಿದ್ರೆ ಜ್ಞಾನಾನಂದಾತ್ಮಕವಾದಂತಹ ಭಗವಂತ, ಅವನನ್ನು ಎಲ್ಲ ತನ್ನ ಶಬ್ದಗಳಿಂದ ಅವನ ಗುಣವನ್ನೇ ಚಿಂತನೆ ಮಾಡುವಂಥದ್ದು ಅಂತ ಅರ್ಥ. ಆದರೆ ತ್ರಿಸತ್ಯಂ ಅಂತ ಹೇಳಿದ್ರೆ 3 ವೇದಗಳಿಂದ ಪ್ರತಿಪಾದ್ಯನಾದವನು. ಇನ್ನು ಸತ್ಯಸ್ಯ ಯೋನಿಂ, ಈ ಜಗತ್ತು ಕೂಡ ಸತ್ಯ ಶಬ್ದದಿಂದ ಕರೆಯುವುದು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಸಜ್ಜೀವರು ಜ್ಞಾನಾನಂದಾತ್ಮಕವಾದಂತಹ ಜೀವರೇ, ಅವರ ಸ್ವರೂಪವೂ ಹಾಗೆ ಇರುವಂಥದ್ದು. ಅಂತಹವರನ್ನು ವಿಶೇಷವಾಗಿ ಅವರಿಗೆ ಕಾರಣನಾದವನು, ಮತ್ತು ಅವರ ನಿಹಿತಂ, ಅವರೊಳಗಿದ್ದು ಅವರನ್ನು ನಿಯಾಮಕನಾದವನು. ಹಾಗೆ ಸತ್ಯಸ್ಯ ಸತ್ಯನೇತ್ರಂ, ಮುಂದೆ ಸತ್ಯಸ್ಯ ಸತ್ಯಂ ಅಂತ ಹೇಳಿದ್ರೆ ಆ ಸತ್ಯವಾದಂತಹ ಜಗತ್ತಿಗೆ ಸತ್ಯವನ್ನು ಕೊಡುವ, ಜ್ಞಾನಾನಂದವನ್ನು ಕೊಡುವವನು ಅಂತ ಅರ್ಥ. ಇನ್ನು ಸತ್ಯನೇತ್ರಂ, ಸತ್ಯ ಅಂತ ಹೇಳಿದ್ರೆ ಜಗತ್ತು, ಅದರೊಳಗೆ ತಾನು ನೇತಾರನಾಗಿ ಆ ಜಗತ್ತಿನ ಒಡೆಯನಾಗಿ ಇಡೀ ಬ್ರಹ್ಮಾಂಡದ ಒಡೆಯನಾಗಿ ತಾನಿದ್ದಾನೆ ಅಂಥೇಳಿ ತಿಳಿಸ್ತಾ ಸತ್ಯಾತ್ಮಕಂ, ಇಡೀ ಮತ್ತೆ ಏನು ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು, ಸತ್ಯವಾದಂತಹ ಜಗತ್ತನ್ನು ತಾನೇ ಸಂಹಾರ ಮಾಡುವನು. ಅಂತಹ ಭಗವಂತನು ಈ ಗರ್ಭದೊಳಗಿದ್ದಾನೆ. ಅಂತಹ ನಿನಗೆ ತ್ವಾಂ ಪ್ರಪನ್ನಾಹ, ನಾವು ಶರಣು ಬಂದಿದ್ದೇವೆ, ನನಗೆ ಅನುಗ್ರಹವನ್ನು ಮಾಡಿ ಅಂಥೇಳಿ ಸೃಷ್ಟಿಯನ್ನು ಮಾಡುವವನು ಸಂಹಾರ ಮಾಡುವವನು ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿದ್ದು. ನೀನೇ ಸಂಹಾರಕರ್ತರು, ನೀನೇ ಸೃಷ್ಟಿಕರ್ತ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಸ್ಥಿತಿಕರ್ತ ಅವನೇ ಅಂತ ಪ್ರಸಿದ್ಧ. ಆದರೆ ಸೃಷ್ಟಿ ಸಂಹಾರಕ್ಕೆ ಪ್ರಸಿದ್ಧರಾದವರು ಚತುರ್ಮುಖ ಬ್ರಹ್ಮ ಮತ್ತು ರುದ್ರ, ಅವರೇ ಇಬ್ಬರು ಕೂತ್ಕೊಂಡು ನೀನೇ ಸಂಹಾರಕರ್ತ, ನೀನೇ ಸೃಷ್ಟಿಕರ್ತ ಅಂಥೇಳಿ ಪ್ರಾರ್ಥನೆ ಮಾಡಿ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು, ಹಾಗೆ ಈ ಪ್ರಕೃತಿಯಿಂದ ವಿದೂರನಾದಂತಹ ಜ್ಞಾನಾನಂದಾತ್ಮಕನಾದಂತಹ ಎಲ್ಲ ಸಜ್ಜೀವರಿಗೆ ಜ್ಞಾನಾನಂದವನ್ನು ಕೊಡುವಂತಹ, ಇಡೀ ಜಗತ್ತು ಅನಂತ ವೇದಗಳಿಂದ ಪ್ರತಿಪಾದ್ಯನಾದಂತಹ ಆ ಶ್ರೀಕೃಷ್ಣನನ್ನು ನಾವು ಕೂಡ ಆರಾಧನೆಯನ್ನು ಈ ರೀತಿಯಾಗಿ ಚಿಂತನೆ ಮಾಡಿದಾಗ ಆ ಸತ್ಯನಾಮಕ ಭಗವಂತನ ಅನುಗ್ರಹದಿಂದ ನಮ್ಮ ಸಂಕಲ್ಪಗಳು ಕೂಡ ಒಂದಷ್ಟು ಸತ್ಯ ಆಗುವುದಕ್ಕೆ ಸಾಧ್ಯವಾಗ್ತದೆ. ಅದು ಸತ್ಯ ಅಂತ ಹೇಳಿದ್ರೆ ಮಂಗಳ ಅಂತ ಅರ್ಥ. ಆ ಅರ್ಥವನ್ನು ಕೂಡ ಚಿಂತನೆ ಮಾಡ್ಬೋದು. ಯಾಕಂತೇಳಿದ್ರೆ ದೋಷ ಇಲ್ಲದೆಲ್ಲವೂ ಕೂಡ ಮಂಗಳ ಅಂತಲೇ ಅರ್ಥ. ದೋಷ ಇರುವಲ್ಲಿ ಮಾತ್ರ ಆ ಶಬ್ದವನ್ನು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಆ ಮಂಗಳ ಭಗವಂತನ ಈ ಚಿಂತನೆಯನ್ನು ಈ ಪದ್ಯದ ಒಂದು ಶ್ಲೋಕದ ಸ್ಮರಣೆಯಿಂದ, ಅದರ ಪಠಣೆಯಿಂದಲೇ ನಮ್ಮ ಜೀವನದಲ್ಲಿಯೂ ಅನೇಕ ವಿಚಾರಗಳು, ಸತ್ತು ಫಲಗಳು ನಮಗೆ ಸಿಗುವುದಕ್ಕೆ ಸಾಧ್ಯ. ಅಂತಹ ಚಿಂತನೆಯನ್ನು ನಾವೆಲ್ಲ ಮಾಡೋಣ. ಇನ್ನು ಮುಂದೆ ಇಡೀ ಜಗತ್ತಿನ ಮೂಲ ಯಾವ ರೀತಿ ಇದೆ, ಅದರ ವಿಸ್ತಾರ ಯಾವ ರೀತಿಯಾಗಿ ಹೋಗಿದೆ ಅಂತ ಹೇಳಿ ಹೇಳ್ತಾರೆ. ಏಕಾಯನೋಸೋ ದ್ವಿಪಲಸ್ತ್ರಿಮೂಲಶ್ಚತುರಸ ಪಂಚಶಿಪ ಷಡಾತ್ಮ ಸಪ್ತತ್ವ ಅಷ್ಟವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಕಘೋ ಖ್ಯಾದಿ ವೃಕ್ಷ. ಒಂದು ವೃಕ್ಷ, ಅಲ್ಲಿ ಅಶ್ವತ್ಥ ವೃಕ್ಷವನ್ನು ಗೀತೆಯಲ್ಲಿ ಉದಾಹರಣೆ ಮಾಡ್ತಾರೆ. ಇಲ್ಲಿ ಆಲದ ವೃಕ್ಷವನ್ನು ಉದಾಹರಣೆಯಲ್ಲಿ ಕೊಡ್ತಾರೆ. ಅದಕ್ಕೆ ಒಂದು ಮೂಲ ಬೇರು, ತಾಯಿ ಬೇರು ಯಾವುದು ಅಂತ ಹೇಳಿದರೆ ಅದು ಹೇಳ್ತಾರೆ ಏಕಾಯನಃ ಅಸೌ. ಒಂದು ಬೇರು ಅದು ಯಾವುದು ಅಂತ ಹೇಳಿದ್ರೆ ಮೂಲ ಪ್ರಕೃತಿ, ಈ ಜಗತ್ತಿನ ಸೃಷ್ಟಿಯಾಗುವಂಥದ್ದು ಹೇಗೆ ಅಂತ ಅದರ ವಿಸ್ತಾರವನ್ನು, ಅದನ್ನು ಯಾವ ರೀತಿಯಾಗಿ ಆ ವೃಕ್ಷ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ದ್ವಿಫಲ, ಆ ವೃಕ್ಷಕ್ಕೆ 2 ಫಲ. ಯಾವ ಫಲ ಅಂತ ಹೇಳಿದರೆ ಒಂದು ಪ್ರವೃತ್ತ ಕರ್ಮ, ಒಂದು ನಿವೃತ್ತ ಕರ್ಮ ಅಂತ, ಇವೆರಡೇ ಅದಕ್ಕೆ ಫಲ. ಪ್ರವೃತ್ತ ಕರ್ಮ ಅಂತ ಹೇಳಿದರೆ ನಾವು ನಮ್ಮ ಜೀವನದಲ್ಲಿ ನಾವೇನೆಲ್ಲ ಪಡ್ಕೊಳ್ಬೇಕು ಅಂತ ಅದಕ್ಕೋಸ್ಕರ ನಾವು ಕಾರ್ಯವನ್ನು ಮಾಡ್ತೇವೆ, ಅದೆಲ್ಲ ಪ್ರವೃತ್ತ ಕರ್ಮದಲ್ಲಿ ಸೇರುತ್ತದೆ ಅಂತ ಹೇಳಿದರೆ ಎಲ್ಲವೂ ಸೇರ್ತದೆ. ನಾವು ಪ್ರವೃತ್ತ ಕರ್ಮವನ್ನೇ ಹೆಚ್ಚಾಗಿ ಮಾಡೋದಾದ್ದರಿಂದ ಎಲ್ಲವೂ ಪ್ರವೃತ್ತ ಕರ್ಮವೇ ಆಗಿಬಿಡ್ತದೆ. ಇನ್ನೊಂದು ನಿವೃತ್ತ ಕರ್ಮ ಅಂದರೆ ಭಗವಂತನ ಅನುಗ್ರಹಕ್ಕೆ ಕಾರಣವಾಗುವಂಥದ್ದು, ಅವನ ಅನುಗ್ರಹವನ್ನು ಅಪೇಕ್ಷೆ ಪಟ್ಟು ಮಾಡುವಂಥದ್ದು, ಕಾಮ್ಯ ಕರ್ಮ ಅಲ್ಲ ಅಂತ. ಇದೆರಡು ಫಲಗಳು. ಇದಕ್ಕೆ ತ್ರಿಮೂಲ, ಮತ್ತೆ 3 ಸಣ್ಣ ಸಣ್ಣ ಬೇರುಗಳು. ಮೂಲ ಬೇರು ಆಯಿತು, ಅದರಿಂದ ಹೊರಬಂದಂತಹ 3 ಬೇರುಗಳು ಯಾವುದು ಅಂತ ಹೇಳಿದ್ರೆ ಸತ್ವ ರಜೋ ತಮೋ ಗುಣಗಳು, 3 ಗುಣಗಳು, ತ್ರಿಗುಣಗಳು. ಇದು ಅದಕ್ಕೆ 3 ಬೇರು. ಯಾಕಂತ ಹೇಳಿದ್ರೆ ನಾವು ಈ ತ್ರಿಗುಣಗಳಿಂದ ಬದ್ಧರಾಗಿರುವುದರಿಂದಲೇ ನಮಗೆ ನಮ್ಮ ಮೂಲ ಸ್ವರೂಪ ಏನು ಅಂತ ನಮಗೆ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿದ್ರೆ
ನಮ್ಮ ಸ್ವರೂಪ ಏನು ನಮಗೆ ಗೊತ್ತಾಗ್ತದೆ. ಅದು ಇರುವುದರಿಂದ ಅದರ ಮತ್ತೆ ಇನ್ನುಂಟು ಲಿಂಗ ದೇಹ ಅಂದಾಗ ಸೂಕ್ಷ್ಮ ಶರೀರ, ಈ ದೇಹ ಅನ್ನುವಂಥದ್ದು ಎಲ್ಲವೂ ಕೂಡ ತ್ರಿಗುಣದಿಂದ ಬದ್ಧವಾಗಿದ್ದು. ಆದ್ದರಿಂದ ತ್ರಿಗುಣಾತ್ಮಕಳಾದಂತಹ ಮಾಯೆಯಿಂದ, ಮಾಯಾಶಬ್ದ ವಾಚ್ಯಳಾದಂತಹ ಲಕ್ಷ್ಮಿಯಿಂದ ನಾವು ಬದ್ಧರಾಗಿದ್ದೇವೆ, ಮತ್ತು ಭಗವಂತನ ಮಾಯೆಯಿಂದಲೂ ಬದ್ಧರಾಗಿದ್ದೇವೆ. ಆದ್ದರಿಂದ ಆ ಒಂದು ಬದ್ಧರಾಗಿರುವುದರಿಂದ ನಮಗೆ ಎಲ್ಲ ಸಂಸಾರ ಅನ್ನುವಂಥದ್ದು ಇರುವಂಥದ್ದು. ಅದರಿಂದ ಅದು ಮೂಲ, ಆ ಮೂರು ಗುಣಗಳು ಮೂಲ. ಅದರಿಂದ ಚತುರಸಃ, ಆ ಮರ ಅಲ್ಲ, ಅಲ್ಲಿ ಎರಡು ಹಣ್ಣು ಹೇಳಿದರು, ಅದಕ್ಕೆ ಫಲ ಹೇಳಬೇಕು, ಅದರ ರಸ ಹೇಗೆ ಅಂತ, ಅದು ಒಗರುಂಟೋ ಹೇಗುಂಟೋ ಅಂತ. ಅದಕ್ಕೆ ಹಣ್ಣುಗಳು, ಅದರ ರಸ 4: ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಪುರುಷಾರ್ಥಗಳು. ಅದರಲ್ಲಿ 3 ಪ್ರವೃತ್ತ ಕರ್ಮದ ರಸಗಳು, 1 ನಿವೃತ್ತ ಕರ್ಮದ ರಸ. ಪ್ರವೃತ್ತ ಕರ್ಮ ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಆಚರಣೆಗೆ ನಾವು ಮಾಡುವಂತಹ ಕ್ರಿಯೆಗಳು. ಇದರಲ್ಲಿ ಧರ್ಮ, ಅರ್ಥ, ಕಾಮ, ಧರ್ಮಾಚರಣೆಯನ್ನು ಮಾಡ್ತೇವೆ. ಹಾಗೆ ಅರ್ಥ ಸಂಪಾದನೆ, ನಾವು ದುಡ್ಡಿನ ಸಂಪಾದನೆಯನ್ನು ಮಾಡ್ತೇವೆ ನಮ್ಮ ಜೀವನಕ್ಕೋಸ್ಕರ. ಇನ್ನು ನಮ್ಮ ಬಯಕೆಗಳನ್ನು ನಾವು ಅದರಿಂದ ಈಡೇರಿಸಿಕೊಳ್ತೇವೆ. ಇದೆಲ್ಲವೂ ಕೂಡ ಅದಕ್ಕೆ ಸೇರಿರುವಂಥದ್ದು. ಇನ್ನು ನಿವೃತ್ತ ಕರ್ಮ ಅಂತ ಹೇಳಿದರೆ ಭಗವಂತನ ಅನುಗ್ರಹಕ್ಕೆ ಅದು ಮೋಕ್ಷಕ್ಕೆ ಕಾರಣವಾಗುವಂಥ. ಹೀಗೆ 4 ಚತುರಸಃ ಪಂಚಶಿಪಃ, ಮತ್ತು ಇದಕ್ಕೆ 5 ಬಿಳಲುಗಳು. ಅದು ಯಾವುದು ಅಂತ ಹೇಳಿದ್ರೆ ರೂಪರಸಗಂಧ ಸ್ಪರ್ಶ. ಈ 5 ಅಂದರೆ ಪಂಚತನ್ಮಾತ್ರೆಗಳು, ಅವುಗಳು ಅದಕ್ಕೆ ಬಿಳಲುಗಳು. ಇನ್ನು ಷಡ್ ಆತ್ಮ, ಮತ್ತು 6 ಸ್ವಭಾವಗಳು ಹೇಳ್ತಾರೆ. ಅಂದರೆ ದೇಹ ಹುಟ್ಟುವಂಥದ್ದು, ಭ್ರೂಣಾವಸ್ಥೆ, ಅಲ್ಲಿಂದ ದೇಹದ ಅವಸ್ಥೆಗೆ ಬರುವಂಥದ್ದು ಶರೀರದ ಬೆಳವಣಿಗೆ, ನಂತರ ಅದರ ರೂಪಾಂತರ, ಇನ್ನೊಂದು ಶರೀರವನ್ನು ಪಡೆಯುವಂಥದ್ದು, ಕ್ಷಯವಾಗುವಂಥದ್ದು, ಮತ್ತು ಕೊನೆಯಲ್ಲಿ ಕ್ಷಯ ಅಂತ ಹೇಳಿದ್ರೆ ವೃದ್ಧಾಪ್ಯ, ಮುಪ್ಪನ್ನು ಪಡೆದುಕೊಳ್ಳುವಂಥದ್ದು, ಕೊನೆಗೆ ದೇಹವನ್ನು ತ್ಯಾಗ ಮಾಡುವುದು. ಹೀಗೆ 6 ವಿಚಾರಗಳನ್ನು ಹೇಳ್ತಾರೆ. ಮುಂದೆ ಸಪ್ತತ್ವಕ್ಕೂ, ಅದಕ್ಕೆ ಚರ್ಮ ಯಾವುದು ಅಂತ ಹೇಳಿದರೆ 7 ತೊಗಟೆಗಳು. 7 ಚರ್ಮ ಅಂದರು ತೊಗಟೆ ಅಂದರು 2 ಒಂದೇ. ನಮ್ಮ ಚರ್ಮಕ್ಕೂ ಹಾಗೆ ಹೇಳೋದು, ಮರದ ಇದಕ್ಕೂ ತೊಗಟೆ ಅಂತ ಶಬ್ದ ಅರ್ಥ ಒಂದೇ ಕೊಡ್ತದೆ. ಯಾವುದು ಅಂತ ಹೇಳಿದ್ರೆ ಆದರೂ ಕೂಡ ಅದರಲ್ಲಿ ಮೊದಲು ಬರೋದೇ ತ್ವಕ್ಕು, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧ. ಇದಿಷ್ಟು ಸಪ್ತ ತೊಗಟೆಗಳು. ಮುಂದೆ ಅಷ್ಟವಿಟಪಃ, ಅದಕ್ಕೆ ಕೊಂಬೆಗಳು 8: ದೇವ, ಗಂಧರ್ವ, ದಾನವ, ರಾಕ್ಷಸ, ಪಿಶಾಚ, ತಿರ್ಯಕ್, ಮನುಷ್ಯ, ಸ್ಥಾವರ ಅಂದರೆ ಏನು ಗಿಡ ಮರಗಳು, ಇವುಗಳು. ಇದಿಷ್ಟು ಕೊಂಬೆಗಳು. ಕೊಂಬೆಗಳಲ್ಲಿ ಕೊಂಬೆ ಬಂತು, ಮರ ಬಂತು, ಅಂದರೆ ಆ ವಿವರವನ್ನು ಕೊಡೋದು ಒಂದು. ಮತ್ತು ನವಾಕ್ಷ, 9 ಪೊಟರೆಗಳು. ಅದರಲ್ಲಿ ಅಕ್ಷ ಅಂದರೆ ಕಣ್ಣು, ಮರಕ್ಕೆ ಕಣ್ಣು ಅಂತ ಹೇಳಿದರೆ ಪೊಟರೆಗಳನ್ನೇ ಕಣ್ಣು ಅಂತ ಹೇಳೋದು. ಏನು ಹಕ್ಕಿಗಳೆಲ್ಲ ನಮ್ಮ ಗೂಡನ್ನು ಕಟ್ಟುವಂಥದ್ದು ಒಂದು ಸ್ಥಳ ಇರ್ತವಲ್ಲ, ಆ ರೀತಿಯಾದಂಥದ್ದು. ಅದು 9. ನಮ್ಮ 9 ದ್ವಾರಗಳು, ಇಂದ್ರಿಯಗಳಲ್ಲ, 9 ದ್ವಾರಗಳು. ಅದರಲ್ಲಿ 11 ದ್ವಾರ, ಏಕಾದಶ ದ್ವಾರ ಹೇಳುವಂಥದ್ದು. ಅದರಲ್ಲಿ ಮನಸ್ಸು ಮತ್ತು ಸುಷುಮ್ನ ನಾಡಿಯಿಂದ ಏನು ದೇಹ ಹೊರಗೆ ಹೋಗುವಂಥದ್ದು, ಆ 2 ದ್ವಾರವನ್ನು ಬಿಟ್ಟು ಉಳಿದ 9 ದ್ವಾರಗಳನ್ನು ಏನು ಪೊಟಾರೆಗಳು ಅಂತ ಕರೀತಾರೆ. ಇನ್ನು ದಶಚ್ಛದಿ, 10 ಎಲೆಗಳು. ಯಾವುದು ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅಂದರೆ 10 ಇಂದ್ರಿಯಗಳು. ಇನ್ನು ದ್ವಿಖಗಃ, 2 ಹಕ್ಕಿಗಳು. ಅದನ್ನೇ ಉಪನಿಷತ್ತು ಬೇರೆ ರೀತಿಯಾಗಿ ಹೇಳ್ತದೆ. ಅದರಲ್ಲಿ ಅಲ್ಲಿ ಭಗವಂತ ಮತ್ತು ಜೀವ ಅಂತ ಹೇಳುವಂಥದ್ದು. ಇಲ್ಲಿ ದ್ವಿಖಗಃ ಅಂತೇಳಿ ಒಬ್ಬ ಪ್ರವೃತ್ತ ಕರ್ಮವನ್ನು ಮಾಡುವವನು, ಇನ್ನೊಬ್ಬ ನಿವೃತ್ತ ಕರ್ಮವನ್ನು ಮಾಡುವಂಥವನು ಅಂತ. ಇನ್ನು ಇದು ಈ ರೀತಿಯಾದಂತಹ ಮೂಲ ವೃಕ್ಷದ ವಿವರ. ಒಂದು ವೃಕ್ಷ ಹೇಗಿರ್ತದೋ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಹೇಗಿರ್ತದೋ ಹಾಗೆ ಈ ಜಗತ್ತಿನ ಮೂಲ ಏನು ಅಂತಂದರೆ ಈ ವೃಕ್ಷದ ಹಾಗೆ ಇರುವಂಥದ್ದು. ಇದರಿಂದ ಇಡೀ ಜಗತ್ತಿನ ವಿಸ್ತಾರ ಅನ್ನುವಂಥದ್ದು ನಡೆಯುವುದು. ಈ ಬಂಧನದಲ್ಲಿ ನಾವು ಸಿಲುಕಿದ್ದೇವೆ ಅಂಥೇಳಿ ಹೇಳುವಂಥದ್ದು. ಹೀಗೆ ಇಡೀ ಜಗತ್ತಿನ ವಿವರವನ್ನು ಈ ಒಂದು ಶ್ಲೋಕದ ಮೂಲಕ ಆ ಚತುರ್ಮುಖ ಬ್ರಹ್ಮ ಭಗವಂತನ ಸ್ತೋತ್ರ ಮಾಡ್ತಾ, ಇದಕ್ಕೂ ಮೂಲನಾದವನು ನೀನು. ನಮಗೆ ಮೂಲ ಹೇಳಿದ್ದು ಮೂಲ ಪ್ರಕೃತಿಯನ್ನು, ಆ ಮೂಲ ಪ್ರಕೃತಿಗೂ ಅಭಿಮಾನಿನಿಯಾದವಳು ಜಡ ಪ್ರಕೃತಿ, ಅದಕ್ಕೆ ಮೂಲ ಪ್ರಕೃತಿ ಲಕ್ಷ್ಮಿ ಅಭಿಮಾನಿ, ಅವಳು ಮೂಲ. ಅವಳಿಗೂ ಕೂಡ ನಿಯಮನ ಮಾಡುವಂಥವಳು, ಅವಳಿಗೂ ಕೂಡ ಮೂಲನಾದವನು ನೀನು ಅಂಥೇಳಿ ಇಡೀ ಜಗತ್ತಿನ ಮೂಲ ಶ್ರೀಕೃಷ್ಣ ಅಂಥೇಳಿ ಸ್ತೋತ್ರವನ್ನು ಮಾಡ್ತಾ, ಅಂತಹ ನಿನ್ನ ಅನುಗ್ರಹ ನಮಗೆ ಬೇಕು. ನೀನು ಅವತಾರ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ನಿನ್ನ ಲೀಲೆಯ ವಿಸ್ತಾರವನ್ನು ತೋರಿಸುವುದಕ್ಕೆ ಹೊರತು ಮತ್ತೆ ಇನ್ಯಾರೋ ಯಾವುದೋ ಕರ್ಮಫಲಗಳಿಂದ ಬೇರೆ ದೇವತೆಗಳೆಲ್ಲ
ಅವರು ಅವತರಿಸುವುದು ಏಕೆ ಅಂತ ಹೇಳಿದರೆ ಅವರ ಫಲಗಳೇನೋ ಒಂದು ಅವರ ಪ್ರಾರಬ್ಧ ಕರ್ಮಗಳಿರ್ತವೆ. ದೇವತೆಗಳಿಗೂ ಕೂಡ ಪ್ರಾರಬ್ಧ ಕರ್ಮ ಉಂಟು, ನಮ್ಮ ರೀತಿ ಅಲ್ಲ, ಅವರಿಗೂ ಪ್ರಾರಬ್ಧ ಕರ್ಮ ಅನ್ನುವಂಥದ್ದುಂಟು. ಮತ್ತು ಸಾಧನೆಗೋಸ್ಕರ ಅವರು ಕೂಡ ಮನುಷ್ಯ ಭೂಮಿಯಲ್ಲಿ ಬಂದು ಭಗವಂತ ಅವತರಿಸಿದಾಗ ಅವರು ಬಂದು ಆ ಭಗವಂತನ ಸೇವೆ ಮಾಡುವುದಕ್ಕೂ ಬರುವುದುಂಟು. ಆದ್ದರಿಂದ ಭಗವಂತ ಈ ಯಾವುದೋ ಕಾರಣಗಳಿಂದ ಬರ್ತಾ ಇಲ್ಲ, ಕೇವಲ ತನ್ನ ಲೀಲಾ ವಿಸ್ತಾರವನ್ನು ತನ್ನ ಭಗವದ್ಭಕ್ತರಿಗೆ ಅನುಗ್ರಹವನ್ನು ಮಾಡೋದಕ್ಕೋಸ್ಕರ ನೀನು ಅವತರಿಸಿ ಬಂದಿದ್ದಿ ಅಂಥೇಳಿ ಆ ಚಿಂತನೆಯನ್ನು ಮಾಡ್ತಾ ಆ ಭಗವಂತನ ಪಾದ ಕಮಲವನ್ನು ಸ್ಮರಣೆ ಮಾಡಿದರೆ ಇಡೀ ಸಂಸಾರವನ್ನು ಸಾಗರ ಅನ್ನುವಂತಹ ಉದಾಹರಣೆಯಿಂದ ಹೇಳುವಂಥದ್ದು. ಆ ಸಾಗರವನ್ನು ದಾಟಬೇಕು ಅಂದರೆ ಅದಕ್ಕೊಂದು ನೌಕೆ ಬೇಕು. ಆ ನೌಕೆ ಯಾವುದು ಅಂತ ಹೇಳಿದರೆ ಭಗವಂತನ ಪಾದಕಮಲ. ಅಂತಹ ಪಾದಕಮಲ ಎನ್ನುವಂತಹ ನೌಕೆಯನ್ನು ಆಶ್ರಯಿಸಿಕೊಂಡು ಎಲ್ಲ ಜ್ಞಾನಿಗಳು ಕೂಡ ತಾವು ಅನುಗ್ರಹವನ್ನು ಹೊಂದಿದ್ದಾರೆ. ಆದರೆ ನಾವು ಈಗ ಸಾಗರವನ್ನು ದಾಟಬೇಕು ಅಂತ ಹೇಳಿದರೆ ಹಡಗನ್ನು ನಾವು ಬಳಸಿ ಏನು ಮಾಡ್ತೇವೆ, ನಾವು ಬಿಟ್ಟುಬಿಡ್ತೇವೆ. ನಮಗೆ ಅದರಲ್ಲಿ ಅಧಿಕಾರ ಇರುವುದಿಲ್ಲ. ಅಧಿಕಾರ ಇದ್ದರೂ ನಾವು ಅದನ್ನು ಬಿಟ್ಟು ಹೋಗಬೇಕು. ಈ ತೀರದಿಂದ ನಾವು ಅದನ್ನು ಬಿಟ್ಟು ಮುಂದಿನ ತೀರಕ್ಕೆ ಹೋಗಬೇಕು. ಮತ್ತು ನಮ್ಮ ಅಧೀನದಲ್ಲೇ ಇತ್ತು ಅಂದರೆ ಅದು ಅಲ್ಲೇ ಇರ್ತದೆ, ಮತ್ತು ವಾಪಸ್ ಹತ್ತಿಕೊಂಡು ನಾವು ಈಚೆ ಬರ್ಬೋದು. ಆದರೆ ಇಲ್ಲಿ ಹೇಳ್ತಾರೆ, ಏನೇ ಅರವಿಂದಾಕ್ಷ ವಿಮುಕ್ತ ಮಾಲಿನಃ ತ್ವಯ್ಯಸ್ಥ ಭಾವಾದ ವಿಶುದ್ಧ ಬುದ್ಧಯ ಅಭಾವಾತ್ ಅವಿಶುದ್ಧ ಬುದ್ಧಯ ಆರಕ್ಷ್ಯ ಕೃಚ್ಛೇಣ ಪದಂ ತತಃ ಪದಂತ್ಯದೋ ನಾದೃತ ಯುಷ್ಮದಂಗ್ರಹಯ. ಆ ಭಗವಂತನ ಅನುಗ್ರಹವನ್ನು ಪಡೆದು ಜ್ಞಾನಿಗಳೇನು ಮಾಡ್ತಾರೆ ಅಂದರೆ ಅದೇ ನೌಕೆಯನ್ನು ಪುನಃ ನಮ್ಮ ಶಿಷ್ಯರಿಗೆ ಬಿಟ್ಟು ಹೋಗ್ತಾರಂತೆ. ಇದೊಂದು ವಿಶೇಷ ಅಷ್ಟೇ. ಅಲ್ಲಿ ನೌಕೆ ಅನ್ನೋದು ಎರಡು ಒಂದೇ ಉದಾಹರಣೆ. ಆದರೆ ಅಲ್ಲಿ ಜ್ಞಾನಿಗಳು ಏನು ನೌಕೆಯನ್ನು ಬಳಸಿ ಬಿಟ್ಟು ಹೋಗ್ತಾರೆ. ಇಲ್ಲಿ ಜ್ಞಾನಿಗಳು ತಾವು ಭಗವಂತನ ಪಾದಕಮಲವನ್ನು ಅನುಭವಿಸಿ ಅದರ ಅನುಗ್ರಹವನ್ನು ಪಡೆದು ತಮ್ಮ ಶಿಷ್ಯರಿಗೋಸ್ಕರ ಆ ಭಗವಂತನ ಸ್ವರೂಪವನ್ನು ಅವರಿಗೆ ಉಪದೇಶಿಸಿ ಅವರಿಗೂ ಕೂಡ ಆ ನೌಕೆಯನ್ನು ಉಪಯೋಗಿಸಿಕೊಳ್ಳುವುದಕ್ಕೆ, ಸಂಸಾರ ಸಮುದ್ರವನ್ನು ದಾಟುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಹೋಗ್ತಾರೆ. ಅಂತಹ ಕರುಣಾನುಗಳಾದಂತಹ ಜ್ಞಾನಿಗಳು, ಅಂತಹ ಜ್ಞಾನಿಗಳಿಗೂ ಅನುಗ್ರಹ ಮಾಡಿದವನು ನೀನು. ನಿನ್ನ ಪಾದಕಮಲದ ಸ್ಮರಣೆಯಿಂದ ಭವಸಾಗರ ಅನ್ನುವಂಥದ್ದು ಅದು ಕೇವಲ ಒಂದು ಹೆಜ್ಜೆಯನ್ನು ದಾಟುವ ಹಾಗೆ. ಪರೀಕ್ಷಿತು ತಾನು ಭಗವಂತನ ಸ್ತೋತ್ರ ಮಾಡಬೇಕಾದ್ರೆ ಇಡೀ ಮಹಾಭಾರತ ಯುದ್ಧ ಅದರಲ್ಲಿ ಅದೊಂದು ಸಮುದ್ರಕ್ಕೆ ಅದನ್ನು ಹೋಲಿಕೆ ಮಾಡ್ತಾನೆ. ಇದರಲ್ಲೇ ಬರುವ ದಶಮಸ್ಕಂದದಲ್ಲೇ ಬರುತ್ತೆ, ಪ್ರಾರಂಭದಲ್ಲೇ ಬರ್ತದೆ. ಒಂದು ಸಮುದ್ರದ ಹಾಗೆ ಹೋಲಿಕೆ ಮಾಡ್ತಾನೆ. ಯಾಕಂದರೆ ಅಷ್ಟು ವಿಸ್ತಾರವಾದಂತಹ ಸೇನೆ, 18 ಅಕ್ಷೋಹಿಣಿ ಸೈನ್ಯ ಇದೆ. ಅದನ್ನು ಗೆದ್ದು ಬರಬೇಕು. ಅದರಲ್ಲಿ ತಿಮಿಂಗಿಲಗಳು ಯಾವುದು ಅಂದರೆ ಭೀಷ್ಮದ್ರೋಣರಂತಹ ತಿಮಿಂಗಿಲಗಳು. ಅವರ ಅಸ್ತ್ರಗಳಿಂದ ಪಾರಾಗಿ ಪಾಂಡವರು ಬರಬೇಕು ಅಂತ ಹೇಳಿದರೆ ಅದಕ್ಕೆ ನಿನ್ನಂತಹ ನೌಕೆ ಬೇಕು. ನಿನ್ನ ಪಾದಕಮಲವನ್ನು ಆಶ್ರಯಿಸಿದ್ದರಿಂದ ಅವರು ಆ ಸಮುದ್ರವನ್ನು ಕೂಡ ಒಂದು ಹೆಜ್ಜೆ ದಾಟುವ ಹಾಗೆ ಅವರು ದಾಟಿಬಿಟ್ರು. ಇಡೀ ಆ ಮಹಾಭಾರತ ಯುದ್ಧವನ್ನು ಗೆದ್ದರು ಅಂಥೇಳಿ ಸ್ತೋತ್ರವನ್ನು ಮಾಡ್ತಾನೆ. ಅದರಿಂದ ಭಗವಂತನ ಪಾದ ಕಮಲ ಸ್ಮರಣೆಯನ್ನು ಮಾಡಿದಾಗ ನಮಗೆ ಅವನ ಅನುಗ್ರಹ ಅನ್ನುವಂಥದ್ದು ಸಿಗ್ತದೆ ಅಂಥೇಳಿ ಈ ಮೂಲಕ ನಮಗೆ ತಿಳಿಸ್ತಾ ನಾವು ಪಾಂಡುರಂಗ ವಿಠಲನ ಸ್ಮರಣೆ ಮಾಡಬೇಕು. ವಾದಿರಾಜರು ಪಾಪಾವಲಿ ಪಾಂಡವ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಜಿತ ಜಾನುಜಂಗ ಗೋಪಾಲ ಬಾಲ ಕೃಪಯಾ ಸ್ವಯಂನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನ ಅಂಥೇಳಿ ಸ್ತೋತ್ರವನ್ನು ಮಾಡಿ ಅವನನ್ನು ಆರಾಧನೆ ಮಾಡುವವರಿಗೆ ಅವನ ಸೊಂಟದ ಮೇಲೆ ಕೈ ಇಟ್ಟುಕೊಂಡಿದ್ದಾನೆ. ಅದು ಯಾಕೆ ಅಂತ ಹೇಳಿದ್ರೆ ಸಾಗರ ಅನ್ನೋದು ಅದನ್ನು ದಾಟುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಅವನ ಆರಾಧನೆ ಮಾಡಿದರೆ ಅದು ಇನ್ನು ಸೊಂಟದವರೆಗೆ ನೀರು ಬರುವಾಗ ಆಗ್ತದೆ. ಅದನ್ನು ತೋರಿಸೋದಕ್ಕೋಸ್ಕರ ನನ್ನ ಆರಾಧನೆ ಮಾಡಿದವರಿಗೆ ಸಂಸಾರ ಸಾಗರ ಅದು ಸಾಗರ ಆಗುವುದಿಲ್ಲ, ಅದು ಸಣ್ಣ ಹಳ್ಳ ಆಗಿಬಿಡ್ತದೆ. ಅದನ್ನು ಪಾರು ಮಾಡ್ತಾನೆ ಅಂಥೇಳಿ ಆ ವರ್ಣನೆಯನ್ನು ಮಾಡ್ತಾರೆ. ಅದರಿಂದ ಆ ಭಗವಂತನ ಕಥಾಶ್ರವಣವನ್ನು ನಾವು ಈ ದಿವಸ ಇಲ್ಲಿ ಮಾಡಿದ್ದೇವೆ. ಆ ಭಗವಂತನ ಅನುಗ್ರಹ ನಮಗೆಲ್ಲ ಸಿಗಲಿ. ನಾಳೆಯ ದಿವಸದಿಂದ ಇನ್ನು ಕೃಷ್ಣನ ಕಥಾ ಲೀಲೆಗಳ ಆ ಮೂಲಕ ಶಾಸ್ತ್ರ ಚಿಂತನೆಯನ್ನು ಯಾವ ರೀತಿ ವಾದಿರಾಜರ ರುಕ್ಮಿಣೀಶ ವಿಜಯದಲ್ಲಿ ತುಂಬ ಯುಕ್ತಿಯನ್ನು ಉಲ್ಲೇಖ ಮಾಡ್ತಾ ಆ ವಿಚಾರಗಳನ್ನು ತಿಳಿಸಿದ್ದಾರೆ. ಅದನ್ನು ನಾವು ಮೂಲವಾಗಿ ಇಟ್ಟುಕೊಂಡು ಕೃಷ್ಣನ ಚರಿತ್ರೆಯನ್ನು ಯಾವ ರೀತಿ ನಮಗೆ ಅವನು ಅನುಗ್ರಹವನ್ನು ಮಾಡಿದ್ದಾನೆ, ಆ ಮೂಲಕ ನಾವು ಏನು ತಿಳಿಬೋದು ಅನ್ನೋದನ್ನು ಒಂದು ಚಿಂತನೆಯನ್ನು ಮಾಡೋಣ. ಇವತ್ತಿನ ಚಿಂತನೆಯನ್ನು ಮಧ್ವಾಂಧ್ರದ ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.